ಶೇರ್ ಹೋಲ್ಡರ್ ಅವ್ರು ಬರ್ಲೇ ಇಲ್ಲ ಇಲ್ಲಿ. ಇಷ್ಟರಲ್ಲಿ ಮಾಡ್ತಾ ಇದ್ದೀರಾ ನೀವು. 500 ಜನಕ್ಕೆ ನಿಮ್ ಸೆಕ್ರೆಟರಿ ಇದಾರೆ, ನಿಮ್ಗೆ ಅಟ್ಲೀಸ್ಟ್ 500 ಜನ ಕುತ್ಕೊಳ್ಳೋ ಇಲ್ಲ ಸ್ಥಳ ಆಚೆ ಮಾಡಿದ್ರೆ ನಾವೇ ಮಣ್ಣಲ್ಲಿ ಚೇರ್ ಅವರೆಲ್ಲ ಏನ್ ಇಟ್ಕೊಳ್ತಾರೆ, ಇವ್ರಿಗೆಲ್ಲ ಗೊತ್ತಿಲ್ಲ, ಏನೋ ಇವ್ರ ಅಕಾಡೆಮಿ ಮಾಡ್ಕೊಳ್ತಾರೆ. ಬೇಡ, ಏನೋ ನೋಟಿಸ್ ಏನ್ ಕಳಿಸ್ತೀಯ ನಮ್ಗೆ ಅಟ್ಲೀಸ್ಟ್ ನಮ್ಗೆ ತಗೋಬರ ಈಗ ಇವತ್ತು ಮುಗಿಸೋ ನೆಕ್ಸ್ಟ್ ತಗಲ್ಲ. ನಾವು ನಮ್ಮ ಲಾಯರ್ ಒಬ್ಬರು ನಿಂತ್ಕೊಂಡ್ರೆ ಅವ್ರು 4 ಜನ ಎತ್ಕೊಂಡು ಒಂದೇ ಸತಿ ಪಡ ಅನ್ನೋರು ಫೈನಲಿ ಪಾಪ ಡಿಸಿಗೆ ಹಾಕ್ಬಿಟ್ರು. ಅವ್ರ ಕೈಯಲ್ಲಿ ಜಡ್ಜ್ಮೆಂಟ್ ಬರೆಯಕ್ಕೆ ಆಗ್ಲಿಲ್ಲ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿರುವ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹಾಪ್ಕಾಮ್ಸ್ ಬಾಬುರೆಡ್ಡಿರವರು ವಹಿಸಿದರು. ಇನ್ನು ವಾರ್ಷಿಕ ಸಭೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಹಕಾರ ಸಂಘದಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳು, ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಿದರು. ಹಾಗೆಯೇ ಸಂಘದ ಸದಸ್ಯರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ವಾರ್ಷಿಕ ಸಭೆಯಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್.ಕೆ. ರಮೇಶ್, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಒಣಕನಹಳ್ಳಿ ಸೋಮಶೇಖರ್ ರೆಡ್ಡಿ, ಹಾರಗದ್ದೆ ನಟರಾಜ್, ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ನಂಜಪ್ಪ, ನಿರ್ದೇಶಕರಾದ ಮರಿಸ್ವಾಮಿ, ನಂದಕುಮಾರ್, ಶ್ರೀರಾಮರೆಡ್ಡಿ, ಬಾಬುರೆಡ್ಡಿ, ಕೆಂಪೇಗೌಡ, ನಾಗರಾಜು, ತಿಪ್ಪೇಸ್ವಾಮಿ, ಪ್ರೇಮ, ನಾಗರತ್ನ, ಬಿಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಮಂಜು ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಹಾಸ್ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ರು. ಅವರೆಲ್ಲ ದಾಖಲೆ ತಗೊಂಡಿದ್ದಾರೆ. ಇವಾಗ ಆಗ್ತದೆ ಈ ತಿಂಗಳು ಈಗ ನಮ್ಮ ಸಂಘದಲ್ಲಿ ಯಾವುದೇ ಅಲಿಗೇಷನ್ ಇಲ್ಲ. ಈಗ ಸಂಘದಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿ ಅಲಿಗೇಷನ್ ಇಲ್ಲ. ಮೇಡಮ್ ಒಂದು ನಿಮಿಷ, 2001ರಲ್ಲಿ ಈ ಸಂಘದಲ್ಲಿ ಫುಡ್ ಲಿಫ್ಟ್ ಮಾಡಿದಿರ ಅಂಗಡಿ 5 ವರ್ಷ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಸಿ ಈಗ ಫೈನಲ್ ಆಗಿ ನಾವು ಬಂದ್ಮೇಲೆ ಗೆದ್ಕೊಂಡು ಬಂದು ಈಗ 2 ವರ್ಷದಿಂದ ನಾವು ಈಗ 1.5 ಕೋಟಿ ಸಾಲ ತೀರಿಸಿದ್ವಿ. ನಿಮ್ದು ಸಾಲ ಏನಿದೆಯೋ ಕಾನೂನುಬದ್ಧವಾಗಿ SHG ಅವ್ರದ್ದು ಏನಿದೆಯೋ ಅದು ಕೊಡ್ತೀವಿ ನಾವು. ಈಗ ನಮ್ಮ ಸೂಪರ್ವೈಸರ್ ಏನ್ ಹೇಳಿದ್ರು, ಅಲ್ಲಿ ಬಿಡಿಸಿಸಿ ಬ್ಯಾಂಕ್ ಲೆಡ್ಜರ್ ತಂದು ಇದು ಚೆಕ್ ಮಾಡಿ ಆ ಸುಟ್ಟೋಗಿರೋದು ಬಿಟ್ಬಿಟ್ಟು ನಿಮ್ದು ಯಾರು ಜೆನ್ಯೂನ್ ಆಗಿದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಅವರು ನಿರ್ದೇಶಕರ ಹತ್ರ, ಅಧ್ಯಕ್ಷರ ಹತ್ರ, MD ಹತ್ರ ಮಾತಾಡಿ ಏನಿದೆಯೋ ಮಾಡ್ತೀವಿ. ಮುಂದೆ ಹೊಸದು ಈಗ ಏನಿದೆಯೋ ಕೊಟ್ಟಿನ ತಿಳ್ಕೊಂಡ್ಬಂದ್ರೆ ನಿಮ್ಗೆ ಹೊಸ ಸಾಲಗಳು ಕೊಡ್ತಾರೆ. ಹೊಸ ಸಾಲ ಕೊಟ್ಟಾಗ ಹನ್ನೊಂದು ಗ್ರೂಪ್ಗಳು ನೀವು ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ KCC ಲೋನ್ಸ್ ಅಷ್ಟೇನೆ, ಅದು ಒಂದು 25-30 ಲಕ್ಷ ತಿಂದಾಕ್ಬಿಟ್ಟಿದ್ರು. ಅದನ್ನು ತಿಳಿಸಿದೀವಿ ನಾವು ಬಿಡಿಸಿಸಿ ಬ್ಯಾಂಕ್. KCC ಲೋನ್ 20 ಲಕ್ಷ. ಎಕ್ಸಾಂಪಲ್ ನಂದು, ರಮೇಶ್ ಅಣ್ಣಂದು, ನಮ್ಮ ಇಲ್ಲಿರೋ ಮುಂದ್ಗಡೆ ಇರೋ ಡೈರೆಕ್ಟರ್ಗಳೇ ಎಲ್ಲ ಸೈನ್ ಹಾಕ್ಬಿಟ್ರೆ ಅವ್ರದ್ದೇ ತಿಂದಾಕ್ಬಿಟ್ರೆ 25-30 ಲಕ್ಷ. ಅದು ತಿಳಿಸಿದೀವಿ. ಭಾರತ ಬೀಜ ನಿಗಮ ಸದಸ್ಯರು 19,84,000 ಚಿರಾಸ್ತಿಗಳು ಇನ್ವೆಸ್ಟ್ಮೆಂಟ್ ಲೆಕ್ಕದಿಂದ 7,20,250 ಕಚೇರಿ ಪ್ರಕರಣ ಆಗುತ್ತಾರೆ. ಸಲಕರಣೆಗಳು 3,86,665. ಸಿಂಗಣಿ ಸ್ಟ್ಯಾಂಡ್ 1000 ಜನ ಪೇಜ್ ಇರೋದನ್ನ ತೋರಿಸ್ತಾ ಇಲ್ಲ. ಇಲ್ಲಿ 519 ಜನ ಮೆಂಬರ್ ಇದ್ದಾರೆ. 500 ಎಲ್ಲ ಕಟ್ಟಿರೋದು ಇದೆ. ಜನ ಶೇರ್ ಹೋಲ್ಡರ್ ಅಂತಲ್ಲ, ಸಂಸ್ಥೆಯಲ್ಲಿ 10,000 ಜನ ಇದ್ರು ಶೇರ್ ಹೋಲ್ಡರ್. ರಿಡ್ಯೂಸ್ ಆಯ್ತು. ಅದು ಹೋಗಿ ನೋಟಿಸ್ ನಾನೇ ಗ್ರೂಪ್ ಹಾಕಿದ್ದೀನಿ. ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಮೂಲ ಯಾರಿದ್ದಾರೆ ಶೇರ್ ಹೋಲ್ಡರ್ ಅವ್ರು ಬರ್ಲೇ ಇಲ್ಲ ಇಲ್ಲಿ. ಇಷ್ಟರಲ್ಲಿ ಮಾಡ್ತಾ ಇದ್ದೀರಾ ನೀವು. 500 ಜನಕ್ಕೆ ನಿಮ್ ಸೆಕ್ರೆಟರಿ ಇದಾರೆ, ನಿಮ್ಗೆ ಅಟ್ಲೀಸ್ಟ್ 500 ಜನ ಕುತ್ಕೊಳ್ಳೋ ಇಲ್ಲ ಸ್ಥಳ ಆಚೆ ಮಾಡಿದ್ರೆ ನಾವೇ ಮಣ್ಣಲ್ಲಿ ಚೇರ್ ಜನಕ್ಕೆ ಇದೆಯಲ್ಲ. ಇಲ್ಲಿ ನೋಟಿಸ್ ಕೊಟ್ಟಿಲ್ಲ ಅಂತ ಯಾರು ಬರ್ತಾರೆ? ನೋಟಿಸ್ ಹೋಗಿಲ್ಲ. ನಾನು ಲೆಕ್ಕ ಕೊಡ್ಬೇಡ್ರಿ. 500 ಜನ ನೋಡ್ರಿ, ನೀವು ಏನೇ ಬರ್ರಿ 500 ಶೇರ್ ಮಾಡ್ರಿ ಅಂತ ಆಮೇಲೆ ಫೋನ್ ಮಾಡಿ
ಯಾವ ರೀತಿಯಲ್ಲಿ ಗಳಿಸುವಂತ ಸಾಧ್ಯತೆಗಳಿದೆ ಎಲ್ಲಾ ರೀತಿಯಲ್ಲಿ ಗಳಿಸಿದ್ದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವೇನಾದ್ರು ಬರ್ತೀವಲ್ಲ ಮೀಟಿಂಗ್ ಈಗ ಬೇಡಪ್ಪ ಈಗ ಬೇಡ ನೆಕ್ಸ್ಟ್ ಮೀಟಿಂಗ್ ಅಟ್ಲೀಸ್ಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಎಲ್ಲ ಏನೆಲ್ಲ ಸಾಧ್ಯತೆಗಳಿದೆ ಪೋಸ್ಟಲ್ ಕಳಿಸ್ತಾ ಇದೆ ಸೈನ್ ಹಾಕ್ಸ್ತಾ ಇದೆಯಾ ಇನ್ನ ಲೆಡ್ಜರ್ ಏನಾದ್ರು ಒಂದು ಮಾಡಿ ಮ್ಯಾಕ್ಸಿಮಮ್ ಈ ಮಾಡ್ತೀಯಲ್ಲ ಈ ಮೀಟಿಂಗ್ ಕರೀತಿಯಲ್ಲ ಅಟ್ಲೀಸ್ಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಬೋರ್ಡ್ ಮೀಟಿಂಗ್ ಕರೆದಾಗ ಸರ್ ಜನ ಕಳಿಸಿದ್ವಿ ಜನ ಸಿಗ್ಲಿಲ್ಲ ಅಂತ ಕೇಳಲ್ಲ ಕೇಳಿದಾಗ ಅಟ್ಲೀಸ್ಟ್ ನಾವಾದ್ರೂ ಆನ್ಸರ್ ಮಾಡಿ ಅವರೆಲ್ಲ ಏನ್ ಅನ್ಕೊಳ್ತಾರೆ ಇವ್ರಿಗೆಲ್ಲ ಗೊತ್ತಿಲ್ಲ ಏನೋ ಇವ್ರು ಅಕಾಡೆಮಿ ಮಾಡ್ಕೊಳ್ತಾರೆ ಬೇಡ ಏನೋ ನೋಟಿಸ್ ಏನ್ ಕಳಿಸ್ತೀಯ ನಮ್ಗೆ ಅಟ್ಲೀಸ್ಟ್ ನಮ್ಗೆ ತಗೋಬರ ಕೂಡ ಈಗ ಆಯ್ತು ಇವತ್ತು ಮುಗಿಸೋ ನೆಕ್ಸ್ಟ್ ತಗಲ್ಲ ಕಾನೂನು ರೀತಿ ತಗೊಂಡು ಏನೋ ಮಾಡ್ತೀವಿ ಕೊಟ್ಟಿಲ್ಲ ಸಂಘ ಈಗ ಹೋದ್ರಲ್ವಾ ಸಂಘ ಬಾಕಿ ಯಾರ್ಯಾರು ಕಟ್ಬೇಕು ಏನೇನು ಕಟ್ಬೇಕು ಅನ್ನೋದು 2001ರಲ್ಲಿ ನಮ್ಮ ಸಂಘ ನಾವು ರೇಷನ್ ಫುಡ್ ಹಳೇ ಸಂಘ ಅಲ್ಲಿದ್ದಾಗ ಫುಡ್ ಮಾಡ್ತಾ ಇದ್ವಿ ಫುಡ್ ಕೊಡ್ತಾ ಇದ್ವಿ ಎಲ್ಲ ಹಳ್ಳಿಗಳಿಗೂ ಆ ಕಾಲದಲ್ಲಿ ನಾಟಕ ಮಾಡ್ಕೊಂಡ್ರಿ ನೀವು ಇದು ಗೊಬ್ಬರ ರೈತರ ಗೊಬ್ಬರ ತಗೊಬಂದು ಗೊಬ್ಬರ ಕೊಡ್ತಾ ಇದ್ವಿ KCC ಸಾಲ ಕೊಡ್ತಾ ಇದ್ವಿ ಹಸು ಸಾಲ ಏನೆಲ್ಲ ಸಹಕಾರಿ ಸಂಘಗಳ ಮುಖ್ಯ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ವಿ ಈ ದೇಶದಲ್ಲಿ ಇವತ್ತೇನಾದ್ರೂ ರೈತರು ಆರ್ಥಿಕವಾಗಿ ಬಲಿಷ್ಠರಾಗಿರ್ಬೇಕಾದ್ರೆ ಸಹಕಾರಿ ಸಂಘಗಳೇ ಕಾರಣ ಸಹಕಾರಿ ತತ್ವ ಸಹಕಾರಿ ಯಾಕಂದ್ರೆ ನಾವೆಲ್ಲ ಸಹಕಾರಿ ಸಂಘದಲ್ಲಿ ಅಷ್ಟೋ ಒಂದಷ್ಟು ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ನಮ್ಮ ಇವತ್ತು ಪಂಚಾಯತಿಗೆ ಏನೇನೆ ಈ ನಮ್ಮ ತಾಲೂಕಿಗೆ ಈಗ ಒಂದು ದಿನಕ್ಕೆ 1,20,00,000 ಬರ್ತೈತೆ ಏನೋ ಹಾಲು ಕನ್ವರ್ಟ್ ಆಗಿ ದುಡ್ಡು ಆಗೋದು ಅಂದ್ರೆ ಇಡೀ ರಾಜ್ಯಕ್ಕೆ ಎಷ್ಟು ಹೋಗ್ತೈತೆ ಅಂದ್ಬಿಟ್ಟು ಲೆಕ್ಕ ಹಾಕೊಳ್ಳಿ ನೀವು ರಾಜ್ಯಕ್ಕೆ 1 ಕೋಟಿ ಲೀಟರ್ ಹಾಲಿಗೆ 40 ಕೋಟಿ ರೂಪಾಯಿ ಒಂದಿನ ಹಾಲನ್ನ ಪರಿವರ್ತನೆ ಆಗಿ ನಾವು ಹಣವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಹಣದ ರೂಪದಲ್ಲಿ ಪಡ್ಕೊಳ್ತಾ ಇದೀವಿ ಅಂದ್ರೆ ಏನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಹೇಳಿದ್ವಿ ನಾವು ನಮ್ಮ ಸಂಘಕ್ಕೆ ಏನ್ ಪ್ರಾಚಾರ ಗತಿ ಏನ್ ಸರಿ ಇತ್ತೋ ಏನೋ ಇಲ್ಲ 2001ರಲ್ಲಿ ನಾವು ಫುಡ್ ಗಿಫ್ಟ್ ಮಾಡ್ತಾ ಇದ್ವಿ ಅದು ಆ ಕಾಲದಲ್ಲಿ ಏನೇನೆ ದುಡ್ಡು ಕಾಸು ಇದ್ದಿರ ವ್ಯವಹಾರ ಇರ್ಲಿಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಅದು ಪ್ರೈವೇಟ್ ನವ್ರು ಕೊಟ್ಬಿಟ್ರು ಅವಾಗ ಹಿಂದೆ ಆ ಪ್ರೈವೇಟ್ ನವ್ರು ಕೊಟ್ಟಿದ್ದೀನ ಅದೇ ನಡ್ಕ ಬರ್ತಾ ಇತ್ತು ನಾವು ಮನೆಯಲ್ಲ ಈ ಬಾಬು ರೆಡ್ಡಿ ನಾವು ಹಿಂದೆ ಹರೀಶ್ ನಾವು ಬಂದಾಗ ಇದನ್ನ ನೋಡಿದ್ರೆ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ವಿ ಇದೇ ಹಾಕಿದ್ರು ಕೇಸು ಹಾಕಿ ಹೈಕೋರ್ಟ್ ಅಲ್ಲಿ ಬಿಟ್ಬಿಟ್ಟಿದ್ರು ಆಗಿರ್ಲಿಲ್ಲ ನಮ್ಮ ಕಾಲದಲ್ಲಿ ನಾನು ಬಾಬು ರೆಡ್ಡಿ ಇದನ್ನ ಮಾಡಿದಾಗ ಏನಾದ್ರೂ ಒಂದು ಮಾಡಬೇಕು ಸಂಘಕ್ಕೆ ನಿಂತೋಯ್ತು ನಮ್ದು ಏನು ಒಂದೇ ಸಾರಿ ಚಂದ್ರಪ್ಪ ಇದ್ದಾಗ ನಾವು ಹಿಂದೆ ಆಚೆ ಕಡೆ ಫಂಕ್ಷನ್ ಮಾಡಿ KCC ಸರ್ ಒಂದೇ ದಿನ 2 ಕೋಟಿ ರೂಪಾಯಿ ಕೊಡ್ತೀವಿ ನಾವು KCC ಸರ್ ಜ್ಞಾಪಕ ಇದೆಯಾ ಫಾರೆಸ್ಟ್ಗೆ ಒಂದೇ ದಿನ 2 ಕೋಟಿ ರೂಪಾಯಿ ಕೊಡ್ತೀವಿ ಈ ಅದಕ್ಕಿಂತ ಒಂದ್ಸಾರಿ ಕೊಟ್ಟಿದ್ವಿ ಏನೋ 2.5 ಕೋಟಿನ 3 ಕೋಟಿನ ವ್ಯವಹಾರ ಚೆನ್ನಾಗಿ ಮಾಡ್ತಾ ಇದ್ವಿ KCC ಲೋನು ಅಷ್ಟೇ ನಮ್ಮಲ್ಲಿ
19 ಕೋಟಿ ರೂಪಾಯಿ ಮನ್ನಾ ಆಯಿತು ನಮ್ಮ ಒಂದ್ಸಾರಿ ನಮ್ಮ ತಾಲೂಕಿಗೆ. 21 ಕೋಟಿ ರೂಪಾಯಿ ಮನ್ನಾ ಆಯಿತು. ನಾನು ಡೈರೆಕ್ಟರ್ ಆಗಿರ್ಬೇಕಾದ್ರೆ ಈ ತಾಲೂಕಿಗೆ ನನಗೂ 5 ವರ್ಷ 15ರಿಂದ 20ವರೆಗೂ ಡೈರೆಕ್ಟರ್ ಇದ್ದೆ ನಾನು. ಸುಮಾರು 30 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ 32 ಕೋಟಿ ನಮ್ಮ ತಾಲೂಕು ಸಾಲ ಮನ್ನಾ ಆಯಿತು. ಅಂದ್ರೆ KCC ನಮ್ಮ ಸಂಘಕ್ಕೂ ಬಂದು ಇಲ್ಲಿರೋನು ಸುಮಾರು ಒಂದು 4-5 ಕೋಟಿ ರೂಪಾಯಿ 3-4 ಕೋಟಿ ರೂಪಾಯಿ ಮನ್ನಾ ಆಗಿತ್ತು ನಮ್ಮ ಸಂಘದಲ್ಲಿ. ಇಲ್ಲಿ ಸಾಲ ತಗೊಂಡಿರೋರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದ್ಸಾರಿ ಮಾಡಿದ್ರು, ಅದ್ರ ಹಿಂದೆ ಕುಮಾರಸ್ವಾಮಿ ಒಂದ್ಸಾರಿ ಮಾಡಿದ್ರು. 1 ವರ್ಷದ ಅಂತರದಲ್ಲೇನೆ 2 ಸಾರಿ ನಮ್ಗೆ KCC ಲೋನ್ ಸಿಕ್ತು. KCC ಲೋನ್ ಏನ್ ಪ್ರಾಬ್ಲಮ್ ಇರಲಿಲ್ಲ, ಹೋಗ್ತಾ ಇತ್ತು. ಈ SFB ಲೋನ್ ಏನ್ ಕೊಡ್ಸಿದ್ವಿ ಅದು ಕಟ್ಕೊಂಡ್ ಬರ್ತಾ ಇದ್ರು. ಈಗ ಈ ಸ್ವಾಮಿಗಳು ಹೇಳಿದ್ರಲ್ಲ, ಈಗ ನಮ್ಮ ನಟರಾಜ್ ಅವರು ಆ ಸಂಘದಲ್ಲಿ ಯಾರೋ ನನ್ನ ಮದುವೆಗೂ ಅವನು ಅಲ್ಲಿ ಪಾಪ ಸೊಸೈಟಿಯಲ್ಲಿ ಇವನು ಕಾರ್ಯದರ್ಶಿ ಅವ್ನು ನಂಬಿಟ್ಟು ನಾವೆಲ್ಲ ಬಿಟ್ಟು ಹೋಗಿರ್ತೀವಿ. ಅವನು ಹಣ ಯಾರೋ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಪಾಪ ಒಡವೆ ತಗೊಂಡಿದ್ದಾರೆ, ಯಾರು ಅವ್ರು ವಾಪಸ್ ಕೊಟ್ಟಿಲ್ಲ ಒಡವೆ. ಅವನು ಈಗ ಆಡಿಟ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಬ್ಯಾಂಕಿಂದ ಆಡಿಟ್ ಮಾಡಿದ್ರು. ಶಾರ್ಟೇಜ್ ಅವನೇನ್ ಮಾಡೋದು, ಸ್ವಲ್ಪ ನೇಣ ಹಾಕೊಂಡು ಸತ್ತೋದ. ನಮ್ಮಲ್ಲಿ ಹಂಗೆ ಆಗಿರೋದು. ನಮ್ಮಲ್ಲಿ ಈಗ ಅಧ್ಯಕ್ಷರು ಇರ್ತಾರೆ, ತಿಂಗಳ ಮೀಟಿಂಗ್ ಮಾಡ್ತೀವಿ, ಏನ್ ವ್ಯವಹಾರ ಆಗಿದೆಯಪ್ಪ ಈ ತಿಂಗಳಲ್ಲಿ, ಏನ್ ನಡೆದಿದೆ, ಎಷ್ಟು ಬಂದಿದೆ, ಸಾಲ ಎಷ್ಟು ಕೊಟ್ಟಿದ್ವಿ, SSG ಸಾಲ ಎಷ್ಟು ರಿಕವರಿ ಬಂದಿದೆ, KCC ಎಷ್ಟು ಬಂದಿದೆ, ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ನಮ್ದು ಡಿಪಾಸಿಟ್ ಬಂದಿದೆ, ಎಷ್ಟು ಅವ್ರ ಇನ್ಕಮ್. ಅಲ್ಲೇನಾದ್ರು ಮಾಡಿದ್ರೆ 1% 2% ನಮ್ಮ ಸಂಘಕ್ಕೆ ಲಾಭ ಬರ್ತಾ ಇತ್ತು, ನಡ್ಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಸಂಘ ಇವತ್ತು ನಾವೇನಾದ್ರೂ ಹೈಕೋರ್ಟಲ್ಲಿ ಹೋರಾಟ ಮಾಡಿ ನಮ್ಮ ಸಂಘಕ್ಕೆ ಇವತ್ತು ಬೇರೆ ಪ್ರೈವೇಟ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಪಡ್ಕೊಳ್ಳಿಲ್ಲ ಅಂದ್ರೆ ಸಂಘ ಇವತ್ತು ನಾವು ನಿಜವಾಗ್ಲೂ ಇದು ಲಿಕ್ವಿಡೇಷನ್ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಏನೋ ನಮ್ಮ ಸಂಘ ಏನಾಗ ವ್ಯವಸಾಯ ಸೇವೆ ಸಂಘ ಹೇಗಿತ್ತು, ಲಿಕ್ವಿಡೇಷನ್ ಆಗಿ ಮುಚ್ಚಿಬಿಟ್ಟಿತ್ತು. ಮತ್ತೆ ನಾವು ಹೊಸದಾಗಿ ಮಾಡ್ಕೋಬೇಕಾಗಿದ್ದಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದು ಏನೋ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳು ಇಲ್ಲ ನಮ್ಮಿದ್ದಕ್ಕೋ ನಮ್ಮ ಬೆಲೆ ಕೊಟ್ಟು ಆಗಲ್ಲ ಅಂತ ಹೇಳಿದ್ರು. ನಾವು ಈಗ ನಾನು ಬಾಬು ರೆಡ್ಡಿಗೆ ಅಪ್ಸೆಟ್ ಮಾಡ್ಬೋದು. ಯಾಕೆ ಅಪ್ಸೆಟ್ ಮಾಡಿದ್ರೆ ನಾನು ಒಂದ್ಸಾರಿ ಹೋದ್ರೆ 10 ಸಾರಿ ಬಂದಿದ್ದಾರೆ ಕೋರ್ಟ್ಗೆ, ಏನೋ ಲಾಯರ್ ಇಟ್ಕೊಂಡು, ಇಲ್ಲ ನಮ್ಮ ಬೋರ್ಡು ಡೆಪ್ಟಿ ಡೈರೆಕ್ಟರ್ ಇದ್ರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು. ಹಿಂದೆ ನಾವು ಸುಮಾರು ಎಷ್ಟು ಸಾರಿ ಹೋಗಿದ್ವಿ ಅವ್ರ ಹತ್ರ. ಏನೋ ಫಸ್ಟ್ ಅಲ್ಲ ಆರ್ಡರ್ ಮಾಡಿಸಿದ್ವಿ ನಾವು, ಏನೋ ಹೈಕೋರ್ಟ್ಗೆ ಅವರೇ ಹೋಗ್ಬೇಕಾಗಿತ್ತು, ಅವ್ರ ಕಡೆಯಿಂದ ಲಾಯರು. ಸುಮಾರು ಹೋರಾಟ ಮಾಡಿ ಹೈಕೋರ್ಟ್ ಅಲ್ಲಿ ಈ ಪ್ರೈವೇಟ್ನವ್ರು ಏನಿತ್ತು ಇವ್ರು ಹೋಗಿ ಲಾಯರ್ ಬಿಟ್ಟು ಅವ್ರಿಗೆ ಲಾಭ. ಈಗ ನಮ್ಗೆ ಲಾಭ ಬರುತ್ತೆ, ನಮ್ಮ ಸೊಸೈಟಿಗೆ 3 ಲಕ್ಷನೋ 4 ಲಕ್ಷನೋ ಒಂದು ತಿಂಗಳ ಲಾಭ ಬರ್ತಾ ಇದೆ. ಈಗ ಪ್ರೈವೇಟ್ನವ್ರಿಗೆ ನನಗೆ ಲಾಭ ಬರ್ತೈತೆ ಅಂದ್ರೆ ನಾನು ಲಾಯರ್ ನನ್ನ ಜೋಬಿಂದ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಿ ನಾನು ತಯಾರಿದ್ದೀನಿ. ಈಗ ಈ ಪ್ರೈವೇಟ್ನವ್ರು ನಡೆಸ್ತಾ ಇದ್ರು ಅದೇ ಕೆಲಸ ಮಾಡ್ತಾ ಇದ್ರು. ಯಾರು ಒಳ್ಳೆ ಲಾಯರ್ ದುಡ್ಡು ಕೊಡ್ತಾ ಇದ್ರು ಅವ್ರು ಹೋಗಿ ಕೋರ್ಟಲ್ಲಿ ವಾದ ಮಾಡಿದ್ರೆ ನಮ್ಮ ಲಾಯರ್ ಯಾರು ನಾವು ಇಡ್ತಾ ಇದ್ವಿ, ಏನ್ ಮಾಡೋದು ನಮ್ಮ ಲಾಯರ್. ಹಂಗಾಗಿ ಆದ್ರೂ ಫೈಟ್ ಮಾಡಿ ತಗೊಬಂದಿದ್ದೀವಿ ನಾವು. ತಗೊಬಂದು ಇವತ್ತು ಸಂಘ ಏನೋ ಒಂದು ಹಂತಕ್ಕೆ ಬಂದಿದೆ. ಈಗ ನನ್ನ ಆಸೆ ಏನು ಅಂದ್ರೆ ಬಾಬು ರೆಡ್ಡಿ ಬಿಲ್ಡಿಂಗ್ ಅಲ್ಲಿ 3-4 ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನೀಸ್ ಬಿಲ್ಡಿಂಗ್ಸ್ ಇದೆ. ಹೌದು SR ಫಂಡ್ ಬರ್ತೈತೆ 2% ಲಾಭದಲ್ಲಿ 2% CSR ಫಂಡ್, ಕಮ್ಯುನಿಟಿ ರಿಸರ್ವ್ ಫಂಡ್ ಅಂತ CSR ಫಂಡ್ ಅಂದ್ಬಿಟ್ಟು 2% ಅಲ್ಲಿ ನಮ್ಮ ಸ್ಕೂಲು ಬಯೋಕಾನ್ನಲ್ಲಿ ಕಟ್ಸ್ಕೊಟ್ರಲ್ವ, ಆ ತರ ಇಲ್ಲಿ ಕಟ್ಸ್ಲಿಕ್ಕೆ ಅವಕಾಶ ಇದೆ. FTR ದೊಡ್ಡ ಕಂಪ್ನಿ, ಇಂಟರ್ನ್ಯಾಷನಲ್ ಕಂಪ್ನಿ ಅವ್ರಿಗೆ ಹೇಳಿ ಈಗ ಇದು ಹೇಗೋ ಕನ್ವರ್ಷನ್ ಹಾಕ್ಬೇಕು ಅಂದ್ಬಿಟ್ಟು ಇದೆ. ಸೋಮಶೇಖರ್ ರೆಡ್ಡಿ ಅವರು ಹೇಳಿದಂಗೆ 40 ಲಕ್ಷ ನಮ್ಗೆ ನಬಾರ್ಡ್ ದುಡ್ಡಲ್ಲಿ 1%ಗೆ ಸ್ಯಾಂಕ್ಷನ್ ಮಾಡಿಸಿದೆ. ನಮ್ಗೆ ಆ ಕಾಲದಲ್ಲಿ ನಾನು ಡೈರೆಕ್ಟರ್ ಆಗಿರ್ಬೇಕಾದ್ರೆ ಅಲ್ಲಿ ನಮ್ಮ ಅಧ್ಯಕ್ಷರಿಗೆ ಡೈರೆಕ್ಟರ್ಗೆ ಇಲ್ಲ ನಮ್ಮ ಸಂಘಕ್ಕೆ ಏನೋ ಮಾಡಬೇಕು ಅಂದ್ಬಿಟ್ಟು ಆಯ್ತು ಕಣೆ ಅಂದ್ಬಿಟ್ಟು ಮಾಡಿದ್ರು ನಮಗೆ. ನಾನು ಬೆಂಗಳೂರಿಗೆ ಅಧ್ಯಕ್ಷರಿದ್ದಾಗ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಏನಾದ್ರು ಕೇಳಿದ್ರೆ ಇಲ್ಲ ಕಣೆ ಮಾಡ್ತೀವಿ ಅಂದ್ಬಿಟ್ಟು ಮಾಡಿಸಿದ್ರು. ಇಲ್ಲಿ ನಮ್ದು ಡಾಕ್ಯುಮೆಂಟ್ಸ್ ಕೇಳಿದಾಗ ನಮ್ದು ಕನ್ವರ್ಷನ್ ಆಗಲಿಲ್ಲ. ಇದು ರೆವಿನ್ಯೂ ಸೈಟಲ್ಲಿ ನಾವು ಕಟ್ಕೊಂಡಿರೋದು, ಯಾರೋ ದಾನ ಕೊಟ್ಟಿರೋದು ನಮಗೆ ವೀರಾರೆಡ್ಡಿಗಳು. ಅದನ್ನ ಕನ್ವರ್ಷನ್ ಇಲ್ಲಿ ನಾವು ಕೊಡಲ್ಲ ಅಂದ್ಬಿಟ್ಟು ಅವ್ರದ್ದು ಕೆಲವು ಕಂಡೀಷನ್ಸ್ ಹಾಕಿದ್ರು. ಆ ಕಂಡೀಷನ್ ಅಲ್ಲಿ ಬರ್ತಾ ಇರಲಿಲ್ಲ, ಅದು ಗೊತ್ತಾಯ್ತು, ವಾಪಸ್ ಹೋಯ್ತು. ಈಗ ಇದನ್ನ ಈಗೇನೋ ಕಾನೂನು ಮಾಡಿದ್ದಾರೆ, ಏನೋ ಗ್ರಾಮೀಣ ಪಕ್ಕ ಇರೋದಕ್ಕೇನೋ ಮಾಡ್ಬೋದು ಸರ್ಕಾರ ಕಾನೂನು ಮಾಡಿದೆ. ಬಾಬು ರೆಡ್ಡಿಗೆ ನಾವು ಇದನ್ನ ಕನ್ವರ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿದ್ವಿ. ಇರೋದ್ರಲ್ಲಿ ಕನ್ವರ್ಷನ್ ಮಾಡಿಸಿ ಆ CSR ಫಂಡ್ ಅಲ್ಲಿ ಮುಂದಿನ ದಿನದಲ್ಲಿ ಜವಾಬ್ದಾರಿ ಜೊತೆ ನಾವು ಇರ್ತೀವಿ. ನಾವು ಎಲ್ಲ ಆಡಳಿತ ಮಂಡಳಿ ನಮ್ಮ ಸದಸ್ಯರು ಎಲ್ಲ ನಮ್ಮ ಸದಸ್ಯರು ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. CSR ಫಂಡ್ ಅಲ್ಲಿ ಹೋಗೋಣ ನಾವು.
ಈ ಬಿಲ್ಡಿಂಗ್ ಏನಾದರೂ ಒಂದು ಒಳ್ಳೆ ರೂಪದಲ್ಲಿ ಒಳ್ಳೆ ತರದ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನಾದರೂ ಒಂದು ಸಹಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಅದನ್ನ ನೀವು ಮಾಡಬೇಕು. ಯಾಕಂದ್ರೆ ಹೋದ್ ಸಾರಿ ಅಧ್ಯಕ್ಷನಾಗಿದೆ, ಈಗೂ ಅಧ್ಯಕ್ಷನಾಗಿದೆಯಾ, ಈ ಅಧ್ಯಕ್ಷ ಈಗ ಮುಗಿಯೋದ್ರೊಳಗಡೆ ಇದಕ್ಕೆ ಏನಾದರೂ ಒಂದು ಹೊಸ ರೂಪ ಕೊಟ್ಟು ಆಚೆ ಕಡೆ ಹೋಗೋಣ. ಈಗ ಬರೋರು ಯಾರಾದ್ರೂ ನಡ್ಸ್ಕೊಂಡು ಹೋಗ್ಲಿ, ಯಾರೋ ಇದಾರೆ ಪಾಪ ಹುಡುಗರು ಯಾರಾದ್ರೂ ನಡ್ಸೋದು ನಡೆಸ್ಲಿ. ಏನ ಈಗ ಹೇಳಿದ್ರೆ ಯಾರೋ ಹುಡುಗ ಮಾತಾಡ್ತಾ ಇದ್ದ, ಏನೋ ನನಗೆ ಏನೋ ಯೋಗ್ಯತೆ ಅಂದ್ಬಿಟ್ಟು ಅವನೇನೋ ಮಾತಾಡ್ದ, ಅವನಿಗೆ ಗೊತ್ತು ಮಾತಾಡೋದ ಗೊತ್ತಿಲ್ಲ ಮಾತಾಡೋದ. ನಿಜವಾಗ್ಲೂ ಹೇಳ್ತೀನಿ, ಈ ಬೋರ್ಡ್ ಇಲ್ಲ ಅಂದ್ರೆ ಇವತ್ತಿಗೆ ಈಗಾಗಲೇ ಲಿಕ್ವಿಡೇಷನ್ ಇದು ಆಗೋಗ್ಬಿಟ್ಟಿರೋದು. ಸೊಸೈಟಿ ಮುಚ್ಚಾಕಿರೋದು ಏನ್ ಗೊತ್ತಾ, ಸಂಬಳ ಕೊಡ್ಲಿಕ್ಕೆ ಸೆಕ್ರೆಟರಿ ಸಂಬಳ ಕೊಡ್ಲಿಕ್ಕೆ ಕಾಸಿಲ್ಲ. ಏನೋ ನಮಗೆ KCC ಲೋನ್ ಇಲ್ಲ, ಸೊಸೈಟಿಗೆ ಯಾವ್ದು ₹1 ಇನ್ಕಮ್ ಇಲ್ಲ. ನನಗೆ ಫುಡ್ ಮಾಡ್ತಾ ಇದ್ವಿ, ಏನೋ 1 ಪಾಯಿಂಟ್ 2 ಪಾಯಿಂಟ್ ಎಲ್ಲ ಫುಡ್ ಮಾಡ್ತಾ ಇದ್ವಿ. ಅದು ಬರೋದ್ರಲ್ಲಿ ನಮ್ಗೆ ಈ ಲೈಟ್ ಬಿಲ್ ಕಟ್ಟಕ್ಕಾಗಲ್ಲ, ಅವ್ರು ಸಂಬಳ ಕೊಡ್ಲಿಕ್ಕೆ ಆಗಲ್ಲ, ಏನಕ್ಕೂ ಆಗ್ತಾ ಇಲ್ಲ. ಏನೋ ಕಟ್ಟಲಿಲ್ಲ ಅಂದ್ರೆ ಈಗ ಇವ್ರು ಬಿಡ್ತಾ ಇರ್ಲಿಲ್ಲ, BDCC ಬ್ಯಾಂಕ್ ಬಿಡ್ತಾ ಇಲ್ಲ. ಬಡ್ಡಿ ಜಾಸ್ತಿ ಆಗ್ತಾನೆ ಇದೆ. ಈಗ 22 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ. 40 ಸಾವಿರ ನಾವು ಕಟ್ಬಿಟ್ಟಿದೀವಿ, ₹1 ಇಲ್ಲ, ನಮ್ ದಸ್ಲೆಲ್ಲ ಕಟ್ಟಿದೀವಿ. ಆ ಬಡ್ಡಿ ಆಗ್ತಾವ್ರೆ. ಈಗ ಹಿಂಗ ಆಗ್ತಾ ಇತ್ತು ನಮ್ಮ ಪರಿಸ್ಥಿತಿ. ಇಲ್ಲ ಅಂದ್ರೆ ಈ ಗೋಡೆ ಬಂದಿಲ್ಲ ಅಂದ್ರೆ ಲಿಕ್ವಿಡೇಷನ್ ಆಗ್ತಾ ಇತ್ತು. ರಂಗಪ್ಪ ಕೇಳ್ಕೊ ವಿಚಾರ ಗೊತ್ತಿದ್ದೀರಾ? ಏನೆಲ್ಲ ಸುಮ್ಮನೆ ಏನೋ ಮಾತಾಡ್ತೀವಲ್ಲ, ಮಾತಾಡೋದಿಲ್ಲ ವಿಚಾರ ತಿಳ್ಕೊಬೇಕು. ಏನ್ ವಿಚಾರ, ಹೆಂಗಾಯ್ತು ಏನಾಯ್ತು. ಈಗ ಮನೆ ದುಡ್ಡು ಯಾರು ತಗೊಂಡ್ಬಂದು ಹಾಕ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಈಗ ನಾವು ನಮ್ ದುಡ್ಡು KCC ಲೋನ್ ದುಡ್ಡು ಅವನ್ನೆಲ್ಲ ಎಲ್ಲಾರ್ದು ಮನೆ ಹತ್ರ ಬಂದ ಇದಕ್ಕೆ ಸೈನ್ ಮಾಡಿಸ್ಕೊಂಡ್ ಬಂದ. ಹಣ KCC ಲೋನ್ ರಿನ್ಯೂವಲ್ ಹಣ ಅಂದ್ಬಿಟ್ಟು ಮಾಡಿಸ್ಕೊಂಡ್ ಬಂದ. ಆ ಮಾಡಿಸ್ಕೊಂಡ್ ಬಂದಿದ್ದ ದುಡ್ಡು ಅವ್ನು ರಿನ್ಯೂವಲ್ ತಗೊಂಡ್ಬಿಟ್ಟ. ನಾವು ಕಟ್ಟಿದ್ವಪ್ಪ ದುಡ್ಡು. ಈಗ ಹೈಕೋರ್ಟ್ಗೆ ಎಷ್ಟು ದಿನ ಹೋಗಿದೀವಿ ಗೊತ್ತಾ ನಿಮ್ಗೆ? ಮನೆಯಲ್ಲಿ ಕೆಲಸ ಕಾರ್ಯ ಬಿಟ್ಟು ಹೈಕೋರ್ಟ್ ಲಾಯರ್ ಹತ್ರ ಹೈಕೋರ್ಟ್ ಎಷ್ಟು ದಿನ ಹೋಗಿದೀವಿ, ಫುಡ್ ಮಿನಿಸ್ಟರ್ ಹತ್ರ ಎಷ್ಟು ಜನ ಹೋಗಿದೀವಿ ಗೊತ್ತಾ? ಈಗ ಬಾಬಾರೆಡ್ಡಿ ಇದಕ್ಕೆ ಮಾಡಿದ್ವಿ, ನಮ್ದು ಆನೇಕಲ್ TAPMC ಪ್ರೆಸಿಡೆಂಟ್ ಮಾಡಿದ್ವಿ. ಆಕ್ಚುಲಿ ಅಲ್ಲಿ ಫುಡ್ ನಾವು ಲಿಫ್ಟ್ ಮಾಡ್ತಾ ಇರ್ಲಿಲ್ಲ. ಸೇಮ್ ನಮ್ಮ ಪರಿಸ್ಥಿತಿನೇ. ಅಲ್ಲಿ ಇದೆ, ಅಲ್ಲೊಂದು ಸುಮಾರು ಆಸ್ತಿ ಇತ್ತು. ಒಂದು ಸೈಟ್ ಮಾರಾಟ ಮಾಡ್ಬಿಟ್ರು. ಈಗ ಅಲ್ಲಿ ಬಿಲ್ಡಿಂಗ್ ಇತ್ತು. ಅಲ್ಲಿನ ಪರಿಸ್ಥಿತಿ ಏನ್ ಗೊತ್ತಾ, ಅಲ್ಲಿ ಸೇಮ್ ಫುಡ್ ಇರ್ಲಿಕ್ಕೆ ಕಾಸಿಲ್ಲ. ಏನೋ ಡೈರೆಕ್ಟ್ ಆಗಿ ಇವ್ರು ಇದ್ರು, ಏನೋ FKCC ಅವರೇ ಡೈರೆಕ್ಟ್ ಆಗಿ ಲಿಫ್ಟ್ ಮಾಡ್ತಾ ಇದ್ರು. ಬಂದಿದ್ದು ಅವರೇ ತಗೊಳ್ತಾ ಇದ್ರು, ನಮ್ಗೆ ಏನ್ ಕೊಡ್ತಾ ಇರ್ಲಿಲ್ಲ. ಈಗ ಮಿನಿಸ್ಟರ್ ಹತ್ರ KH ಮುನಿಯಪ್ಪ ಹತ್ರ ಹೋಗಿ ಈಗ ಆರ್ಡರ್ ಮಾಡಿಸ್ಕೊಂಡ್ ಬಂದಿದೆ. ಈಗ ಏನೋ ಇಲ್ಲ, ನಿಮ್ ಸೊಸೈಟಿ ಎತ್ತಲಿಕ್ಕೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದೆ. ಪ್ರತಿ ತಿಂಗಳು ಎಲ್ಲಾ ಸಂಘಗಳಿಗೆ ಏನ್ ಲಿಫ್ಟ್ ಮಾಡ್ತಾರೆ ಅದಕ್ಕೆ ಇಂತಿಷ್ಟು ಅಂದ್ಬಿಟ್ಟು ಕೊಡ್ತಾರೆ, ಕೊಡ್ತಾರೆ. ಅದು ಸೀದಾ TAPMC ಹೋಗುತ್ತೆ. ಪ್ರತಿ ತಿಂಗಳಿಗೆ ಹೇಳಿದ್ನಲ್ಲ 25 ಲಕ್ಷ ರೂಪಾಯಿ ಬರ್ತಿದೆ. ವಿಚಾರ ಗೊತ್ತಿದ್ದೀರಾ? ಏನೋ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಏನಾದ್ರೂ ಮಾತಾಡಿದ್ರೆ ಅದರಲ್ಲಿ ಅರ್ಥ ಇರಬೇಕು, ವಿಚಾರ ಇರಬೇಕು. ಈಗ BDCC ಬ್ಯಾಂಕ್ ಅಲ್ಲಿ ಮಾತಾಡಿದೀವಿ ನಾವು. ಯಾರಾದ್ರೂ ನೀವು ಹಸುಗಳು ಲೋನ್ ತಗೊಳ್ತೀವಿ ಅನ್ನೋರು ಬಂದ್ರೆ ನಿಮ್ಗೆ 3% ಇಂಟ್ರೆಸ್ಟ್ ಅಲ್ಲಿ 1,80,000 ಕೊಡ್ತೀವಿ. ಈಗ ನಾವು ನಮ್ಮ ಸುರೇಶ್ ಅವರಲ್ಲಿ ಅಧ್ಯಕ್ಷರಾದ್ಮೇಲೆ, ನಾವು ಡೈರೆಕ್ಟರ್ ಆದ್ಮೇಲೆ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು. ನಮ್ಮ ತಾಲೂಕಲ್ಲಿ ನನ್ನ ಕಾಲದಲ್ಲಿ 1,20,000 ಬರ್ತಾ ಇತ್ತು. ಈಗ 55-60,000 ಬಂದ್ಬಿಟ್ಟಿದೆ. ಹಾಲು ಅರ್ಧಕ್ಕರ್ಧ ನಿಂತೋಗಿದೆ. ನಮ್ಮೂರಲ್ಲಿನೇ 12 ಕ್ಯಾನೋ 13 ಕ್ಯಾನ್ 15 ಕ್ಯಾನ್ ಬರ್ತಾ ಇತ್ತು. 8 ಕ್ಯಾನ್ 4 ಕ್ಯಾನ್ ಬಂದ್ಬಿಟ್ಟಿದೆ. ಈಗ ಬೇರೆ ಹಳ್ಳಿಯಲ್ಲಿ ಹಂಗೆ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ನಗರೀಕರಣ ಆಗ್ತಾ ಇದೆ. ಎಲ್ಲರೂ ಇಲ್ಲ, ಏನಾದ್ರು ಮಾಡಿ ಹಸು ಸಾಕೋರು ಇದ್ದಾರಪ್ಪ. ಈಗ ಬಂದವ್ರೆ ಸುಮಾರು ಜನ, ಎಲ್ಲ ರೈತರೇ. ಯಾರೋ ಕೆಲ್ಸಕ್ಕೆ ಹೋಗಲ್ಲ ನಮ್ಮವ್ರು, ಯಾರು ಇಲ್ಲ, ಏನೂ ಇಲ್ಲ. ಏನೋ 2 ಹಸು ಕೊಟ್ಕೊಂಡು ಏನೋ ಮಾಡ್ಕೊಂಡಿದ್ರೆ ಕೈ ತುಂಬಾ ಕೆಲಸ ಇರ್ತಿತ್ತೆ ಅನ್ನೋರು. ಅದಕ್ಕೆ ನಾವು ಹಸುಗಳು ಲೋನ್ ಕೊಡ್ಲಿಕ್ಕೆ ರೆಡಿ ಇದೀವಿ. ಯಾರಾದ್ರೂ 15 ಲಕ್ಷದವರೆಗೂ ಮಿನಿ ಡೈರಿ ಲೋನ್ ಕೊಡ್ತಾರೆ. ಅದು 3%. ನೀವು ಯಾರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಭಾಗದಲ್ಲಿ ಯಾರು ಬಂದ್ರು ಕೊಡಿಸ್ಲಿಕ್ಕೆ ನಾವು ರೆಡಿ ಇದೀವಪ್ಪ, ಬಂದ್ರಪ್ಪ. ಅಂದ್ರೆ ಏನಾದ್ರು ಗ್ಯಾರಂಟಿ ಕೊಡ್ಬೇಕು. ನೀವು ಕೊಡ್ತೀವಿ ಅಂದ್ರೆ ನಾನು ಗ್ಯಾರಂಟಿ ಇಲ್ಲ. ಏನಾದ್ರು ನಿಮ್ಗೆ ಏನಾದ್ರು ಅಷ್ಟೋ ಇಷ್ಟೋ ಗ್ಯಾರಂಟಿ ಕೊಡ್ಬೇಕು. ಏನೋ BDCC ಬ್ಯಾಂಕ್ಗೆ ನೀವು ಹೇಳ್ದಂಗೆ ನಮ್ಗೆ 1 ಎಕರೆ ಬೇಕು, 10 ಎಕರೆ ಬೇಕು, ಏನಿಲ್ಲ. ಏನೋ 5 ಗುಂಟೆನೋ 10 ಗುಂಟೆನೋ 3 ಗುಂಟೆನೋ 2 ಗುಂಟೆನೋ 5 ಗುಂಟೆನೋ ಕೊಟ್ರೆ 3% 30 ಪೈಸೆ ಬೀಳ್ತಾವ ನಿಮಗೆ ವರ್ಷಕ್ಕೆ, ತಿಂಗಳಿಗೆ ಮಾಡ್ಕೊಳ್ರಿ. ಯಾರಾದ್ರೂ ಮಾಡಿಸ್ಕೊಡ್ತೀವಿ. 1,60,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಬೋರ್ಡ್ ಹತ್ರ ಮಾತಾಡಿ, ಅವ್ರ ಅಧ್ಯಕ್ಷ ಹತ್ರ ಮಾತಾಡಿ, ಇಲ್ಲ 1,80,000 ಕೊಡ್ಬೇಕು ಅಂತ ಹೇಳಿದೀವಿ. 2 ಹಸುಗಳಿಗೆ 1,80,000 ಕೊಡ್ತಾರೆ. 3% ಇಂಟ್ರೆಸ್ಟ್ ನೀಟಾಗಿ ಕಟ್ಕೊಡೋದ್ರೆ ತೊಂದರೆ ಏನಾಗಲ್ಲ, ನಿಮಗೆ ಅನುಕೂಲ ಆಗ್ತೈತೆ. ಮಾಡ್ಕೊಳ್ತೀವಿ. ಈ ಸೊಸೈಟಿಗೂ ಏನು SLC ಇದು ಹೇಳಿದ್ರಲ್ಲ ನಾವು, KCC SLC ಇದನ್ನ ಕರೆದು ನಮ್ಮ BDCC ಬ್ಯಾಂಕ್ ಅವ್ರನ್ನ ನಮ್ಮವ್ರನ್ನ ಕೂರಿಸಿ ಮಾತಾಡಿ ಒಂದು ಆಡಿಟ್ ಮಾಡಿಸಿ
ನಮ್ದೇನಾದ್ರು ಈಗ ಈ SHG ಕಟ್ಟಿದೀವಿ ಕಟ್ಟಲಿಲ್ಲ ಅಂತ ಹೇಳ್ತಾರೆ, ನಮ್ಮಲ್ಲಿ ಏನಾದ್ರು ಕಟ್ಟಿರೋದು ಇದ್ರೆ ನಾವು ಅವ್ರು ಕೊಡ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಪ್ಪ. ನಾವು ಎಷ್ಟು ಸಂಘಗಳಿಗೆ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಅದನ್ನ ಕೊಟ್ಬಿಡೋಣ. ಅವ್ರು ಯಾಕೆ ಪಾಪ ಅವ್ರು ಪ್ರತಿ ಮೀಟಿಂಗ್ ಅಲ್ಲೂ ಬಂದು ಹೇಳ್ತಾನೆ ಅವ್ರೆ, ನಾವು ಹೇಳ್ತಾನೆ ಇದೀವಿ, 5-6 ವರ್ಷ ಭರ್ತಿ ಮಾಡ್ಬಿಡೋಣ. ಇಲ್ಲಪ್ಪ ನೀವು ಕರ್ಸೋಣ. ಅವ್ರನ್ನು ಈಗ ಎಷ್ಟು ಜನ SHG ನಾವು ಕೊಟ್ಟಿದೀವಿ ಲೋನು, ಯಾರು ಕಟ್ಟವ್ರೆ ಯಾರು ಕಟ್ಟಲಿಲ್ಲ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡಿ ಇದಕ್ಕೊಂದು ಮುಕ್ತಿ ಆಡ್ಬೇಕು. ಯಾವಾಗಲೂ ಇದು ನಾಳೆ 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 ಒಂದೇ ಸಮಸ್ಯೆ ಇರೋದು. ಆ SHG ಮುಕ್ತಿ ಆಡ್ಬಿಟ್ಟು ಪೂರ್ತಿ ಆಮೇಲೆ ಇವ್ರು ಏನ್ ಕೊಡ್ಬೇಕು ಇವ್ರ ಹತ್ರ ಕೇಳ್ಬಿಟ್ಟು ಅದೇನೋ ಅವ್ರ ಹತ್ರ ಆ ಬಡ್ಡಿನ ಏನ್ ಮನ್ನಾ ಮಾಡಿಸ್ತೀವೋ ಮಾಡಿಸಿ, ಇಲ್ಲ ಎಷ್ಟು ಕಟ್ಬೇಕು ಅದನ್ನು ಕಟ್ಬಿಟ್ಟು ACCನೂ ಕೊಡ್ಸೋಣ, SHGನೂ ಕೊಡ್ಸೋಣ, ಬೇರೆ ವ್ಯವಹಾರನೂ ಮಾಡೋಣ. ಈಗ ಪ್ರತಿ ತಿಂಗಳು ನಾವು ಇದಕ್ಕೆ ನಾವೇನು ದುಡ್ಡನ್ನ ಮಾಡ್ತಾ ಇದೀವಿ, ನಮ್ಮ ಸಂಘಕ್ಕೆ ಏನು ಇಲ್ದಿರನೆ 4 ರಿಂದ 5 ಲಕ್ಷ ರೂಪಾಯಿ ಲಾಭ ಇದೆಯಪ್ಪ. ಈಗ ಬರ್ತಾ ಇದೆ ಈಗ ಎಲ್ಲ ಖರ್ಚೆಲ್ಲ ಕಳೆದು ಅಟ್ಲೀಸ್ಟ್ ನಮಗೆ ಒಂದು 2 ಲಕ್ಷನಾದ್ರೂ ಉಳಿತಿದ್ದೆ, ಇಲ್ಲ 2-3 ಲಕ್ಷ ಉಳಿತಿದ್ದೆ. ಅದನ್ನ ಬಿಟ್ಟು ವ್ಯವಹಾರ ಮಾಡಿದ್ರೆ ನಾವು ವಿವಿಧ ಉದ್ದೇಶ ಆದ್ರೆ ನಾವು ಏನೆಲ್ಲ ವ್ಯವಹಾರ ಮಾಡ್ಬೋದು, ಏನ್ ಬೇಕೋ ಅವೆಲ್ಲ ವ್ಯವಹಾರ ಸಣ್ಣ ಅಂದ್ರೆ ಏನೆಲ್ಲ ವ್ಯವಹಾರ ಮಾಡ್ಬೋದು. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಏನಾದ್ರೂ ಸಲಹೆ ಸೂಚನೆ ಇದ್ರೆ ಕೊಡ್ರಿ. ಸಾಲ ಇತ್ತು, SHG ಸಾಲ ಇರ್ಬೋದು, KCC ಲೋನ್ಸ್ ಇರ್ಬೋದು. ನಮ್ದೇನೆ ಈಗ ಕಾರಣಾಂತರದಿಂದ ಅವತ್ತು ಆಡಳಿತ ಮಂಡಳಿ ಅವರು ನಿಂತಿಕ್ಕೆ ಮತ್ತೆ ಅವರು ವ್ಯವಸ್ಥಾಪಕರು ಏನಿದ್ರು CEO ಚಂದ್ರಪ್ಪ ಮತ್ತೆ ಮುರುಗೇಶ್ ಅನ್ನೋನು ಒಂದು ಮಿಸ್ಯೂಸ್ ಮಾಡಿ ನೋಡಿ ಪ್ರಾಣನೂ ಸಹ ತೆಗೆದುಕೊಂಡ್ರು. ಅದು ಅದ್ರ ಜೊತೆನಲ್ಲಿ ಅವ್ರ ಮನೆಯನ್ನು ಹಾಳು ಮಾಡಿದ್ರ ಜೊತೆಲಿ ಸೊಸೈಟಿನೂ ಹಾಳು ಮಾಡಿದ್ರು. ಸೊಸೈಟಿನ ಹಾಳು ಮಾಡಿದ್ರ ಜೊತೆಲಿ ನಮ್ಮ ಆಡಳಿತ ಕಟ್ಲಿ ಆಡಬರ್ಗೂ ಕೆಟ್ಟ ಹೆಸರು. ಈಗ ನಾವಿರೋರ್ಗೂ ಈಗ ನೋಡಿ ಪೇಪರ್ ಅವ್ರು ಬಂದವ್ರೆ, ಅವ್ರಿಗೇನು ಗೊತ್ತಾಗಲ್ಲ, ಬರ್ಕೊಂಡು ಹೋಗ್ತಾರೆ. ಏನಾಗಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅವ್ಯವಹಾರ SHG ಲೋನ್ ತಿಂದ್ಬಿಟ್ಟವ್ರೆ. ಇದೆಲ್ಲ ನಾವು ಕೇಳಿದವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಕೇಳಿದ್ದವ್ರಿಗೆ ಪೇಪರ್ ಓದೋರಿಗೆ ಯೂಟ್ಯೂಬರ್ಗೆ ಇದಕ್ಕೆ ಯಾರಿಗೆ ಪಡಕ್ಕಾಗಿಲ್ಲ. ಈಗ ಅದಕ್ಕೆ ಈ ಯುವಕರಿಗೂ ಗೊತ್ತಿದ್ದುಕೊಂಡು ಮಾತಾಡ್ತಾರೆ. ನಾವ್ಯಾರು ಇಲ್ಲಿ ತಿನ್ನಕ್ ಬಂದಿಲ್ಲ, ಎಲ್ಲರೂ ಏನು ಕೈಯಲ್ಲಾಗಿದ್ದು ಸಹಾಯ ಮಾಡಕ್ಕೆ ಬಂದಿರೋದು. ಲಿಕ್ವಿಡೇಟ್ ಆಗ್ಬಿಟ್ಟಿತ್ತು ಸೊಸೈಟಿ. ನಮ್ಮ ಜಾಯಿಂಟ್ ರಿಜಿಸ್ಟರ್ ನರಸಿಂಹಮೂರ್ತಿ ಅವರಿದ್ರು, ನರಸಿಂಹಮೂರ್ತಿ ಮತ್ತೆ ನಮ್ಮ DR ವೆಂಕಟೇಶ್ ಅಂತ ಇದ್ರು. ಇಬ್ರು ಕರೆದು ನೀವಿಬ್ರು ಸ್ಟೇಟ್ ಲೆವೆಲ್ ಕೋಆಪರೇಟಿವ್ ನಲ್ಲಿ ಸೊಸೈಟಿ ಸ್ಟೇಟ್ ಲೆವೆಲ್ ಸೊಸೈಟಿ ಕೆಲಸ ಮಾಡಿದ್ರು. ನೀವಿಬ್ರು ಇದ್ಕೊಂಡು ಲಿಕ್ವಿಡೇಟ್ ಆದ್ರೆ ಒಂದು 76ನೇ ಇಸ್ವಿನಲ್ಲಿ ರಿಜಿಸ್ಟರ್ ಆಗಿರೋ ಸೊಸೈಟಿ ಇದು. ರಿಜಿಸ್ಟರ್ಡ್ 76 ಆಗಿರೋದು. ಆದ್ರೆ ಈ ಸಂಸ್ಥೆಗೆ 114 ವರ್ಷ ಆಗಿದೆ. ಇದು ವಿವಿಧ ದೇಶ ಸಹಕಾರ ಸಂಘ ಮಾಡಿ ರಾಮಕೃಷ್ಣಯ್ಯ ಅಂತ ಇತ್ತು. ಎಸ್ಕಾರ್ಡ್ಗೆ ಯಾರು ಜಮೀನು ಕೊಟ್ಟಿದ್ದಾರೆ, ರಾಮಕೃಷ್ಣ ಎಸ್ಕಾರ್ಡ್ಗೆ ಮತ್ತೆ ಇಲ್ಲಿ ಈಗ ಏನು ಅವ್ರು 40-50 ಎಕರೆ ಕೃಷಿ ಇಲಾಖೆ ಕೊಟ್ಟಿಲ್ಲ, ಅದೇ ಅವರೇನೆ ಇಲ್ಲಿನೂ ಸಂಗಮ. ಆ ಕಾಲದಲ್ಲಿ 114 ವರ್ಷದಿಂದ 3,100 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ ಸಂಘದಲ್ಲಿ. ದಾಖಲೆ ಇದೆ ನಮ್ಮ ಹತ್ರ. ಇಂಥ ಸಂಘ ಆಗಿ ಈ ಸಂಘಕ್ಕೆ 100 ವರ್ಷಗಳು 114 ವರ್ಷ ಇತಿಹಾಸ ಇದೆ. ಗೊತ್ತಾಯ್ತಂದ್ರ ಆರ್ಥಿಕವಾಗಿ ಸದೃಢವಾಗಿದ್ರೆ ಮಾಡ್ತಾ ಇದ್ವಿ, ಆರ್ಥಿಕವಾಗಿ ಇಲ್ವಲ್ಲ. ಅದರಿಂದ ಅದೇ ಒಂದು ಚೆನ್ನಾಗಿ ನಡೆದಿರೋ ಸೊಸೈಟಿ ಆಗಿದ್ರೆ ನೀನ್ ಹೇಳ್ದಂಗೆ ಪ್ರಧಾನಿ ಬಿಟ್ಟು ಮಾಡ್ತಾ ಇದ್ರು. ಇಲ್ಲ ಮಿನಿಮಮ್ ನೀವು ಆರ್ಥಿಕವಾಗಿ ಸಮೃದ್ಧವಾಗಿದ್ದೀರಾ, ಅದನ್ನ ಹೇಳಕ್ ಬಂದೆ. ನಾನು ರಮೇಶ್ ಅಣ್ಣ ಇಲ್ಲಿರೋ ನಿರ್ದೇಶಕರು ಶ್ರೀನಿವಾಸ್ ಸಮೇತವಾಗಿ ಮಾಡಿದ್ರು. 2013ರಲ್ಲಿ ನಮ್ಮ ರಮೇಶ್ ಅಣ್ಣ ಕೇಳಕ್ ಬರೋದಿಲ್ಲ. ಫಸ್ಟ್ ಟೈಮು 2001ರಲ್ಲಿ ಫುಡ್ ಲಿಫ್ಟ್ ಮಾಡಿದಿರೋ ಪ್ರೈವೇಟ್ ಯಾರು ಹೋಗ್ಬಿಟ್ಟು 5 ಅಂಗಡಿ ಕಾಕಿನಾಡನಲ್ಲಿ 2000 ಇಡೀ ತಾಲೂಕಿನಲ್ಲೇ ಹೈಯೆಸ್ಟ್ ಕಾರ್ಡ್ ಇರೋದು. ಕಾಕಿನಾಡನಲ್ಲಿ ಯಾವಳ್ಳಿ 1 ಅಂಗಡಿ 2000 ಕಾರ್ಡ್ ಇದೆ. ಎನ್ನಾಗ್ರ 1400 ಕಾರ್ಡು, ಇನ್ನಕ್ಕೆ ರಾಜಾಪುರ ಮಾಸ್ತನಹಳ್ಳಿ 800 ಕಾರ್ಡು. ಟೋಟಲ್ ನಮ್ಮ ಎಮ್ಗೋಡಿ ಬಂಸಂದ್ರ ಎಲ್ಲ ಸೇರಿ 10,000 ಕಾರ್ಡ್ ಇರೋದು. ಇಡೀ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಕಾರ್ಡ್ ಇರುವಂತ ಒಂದು CSHN ಸೊಸೈಟಿ. ಇದರಲ್ಲಿ ನಮ್ಗೆ 6,000 ಕಾರ್ಡ್ ಹೊಟ್ಟೋಗ್ಬಿಟ್ಟಿದೆ, ಅಂದ್ರೆ 3 ಅಂಗಡಿ. ಅದನ್ನ ನಾವು 2001ರಲ್ಲಿ ಹೋಗಿದ್ವಿ, 2013ರಲ್ಲಿ ಮುರ್ಸಾಮಿನ್ ಪ್ರೆಸಿಡೆಂಟ್ ಮಾಡಿದ್ವಿ. ಅವ್ರು ಹೋಗಿ ರಮೇಶ್ ಅಂತ ನಮ್ಮ ಹೈಕೋರ್ಟ್ ವಕೀಲರನ್ನ ಇಟ್ಟು ಅವ್ರನ್ನಿಟ್ಟು ಅವರು ಆರ್ಡರ್ ಮಾಡಿಸ್ಕೊಟ್ರು. ಇನ್ನು ನೋಟಿಫಿಕೇಶನ್ ಕರೆಯಿರಿ ಅಂತ. ಆವತ್ತು ಸ್ಟಾರ್ಟ್ ಆಯ್ತು ನೋಟಿಫಿಕೇಶನ್ ಕರೆಯೋಷ್ಟೊತ್ತಿಗೆ ಇವ್ರು ಪೈಲಟ್ ಮಾಡ್ಬಿಡೋದು, ಇಲ್ಲ ಯಾವ್ದೋ ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡೋದು, ಹಿಂಗ್ ಮಾಡ್ಕೊಂಡ್ ಬಂದ್ರು. ನಾವು ಅದನ್ನ ಎಲ್ಲ ಮನ್ಕೊಂಡು
2020ರಲ್ಲಿ ನನ್ನೇ ಪ್ರೆಸಿಡೆಂಟ್ ಮಾಡಿದ್ರು ರಮೇಶ್ ಅಣ್ಣ ಇವರೆಲ್ಲ ಸೇರ್ಕೊಂಡು ಮಾಡಿದಾಗ ನಾನು ಹೋಗಿ ರಮೇಶ್ ಹಿಡ್ಕೊಂಡು ಅದೇ 5 ವರ್ಷ ಅಲ್ಲಿ ಹೈಕೋರ್ಟ್ ಅಲ್ಲಿ ಸುತ್ತಿ ಜಯಕುಮಾರ್ ಎಸ್ ಪಾಟೀಲ್ ಇಟ್ಟು ಒಂದು ಕೇಸ್ಗೆ 1.5 ಲಕ್ಷ ಕೊಟ್ಟಿದ್ದೀನಿ, 10 ಕೇಸ್ಗೆ 15 ಲಕ್ಷ ರೂಪಾಯಿ. ಅವ್ರು ಬಂದು ನಿಂತ್ಕೊಂಡ್ರೆ ರೀಚ್ ಆಗ್ಲಿ, ಅವ್ರಿಗೆ ಚೆನ್ನಾಗಿ ಗೊತ್ತದ ಕೇಸ್ ರೀಚ್ ಆಗ್ಲಿ ಆಗದೆ ಹೋಗ್ಲಿ, ಜಯಕುಮಾರ್ ಎಸ್ ಪಾಟೀಲ್ ಆಗ್ಲಿ, ಅಶೋಕ್ ಆರ್ನಳ್ಳಿ ಆಗ್ಲಿ, ಆಮೇಲೆ ರಾಜಶೇಖರ್ ಆಗ್ಲಿ, ಯಾರ ಬಂದ್ರೆ 1.5 ಲಕ್ಷ ರೂಪಾಯಿ ಸಂಘ ಇರಲಿ, ಸಂಘ ಇಲ್ದಿರೋ ಹೋಗ್ಲಿ, ಪ್ರೈವೇಟ್ ಆಗ್ಲಿ, ಇನ್ನೊಬ್ರಾಗ್ಲಿ 1.5 ಲಕ್ಷ ಎಣಿಸ್ಬೇಕು. ಹಿಂಗ 15 ಲಕ್ಷ ಎಣಿಸಿದ್ವಿ ಸಂಘದ ದುಡ್ಡನ್ನ. ಆಯ್ತಾ, ಅದು ಸಂಘದಲ್ಲಿ ಇರ್ಲಿಲ್ಲ, ನಾವೇನೋ ಮ್ಯಾನೇಜ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಅರ್ಧ ಸಂಘಕ್ಕೂ ಹಾಕಿದ್ವಿ. ಬಂದ್ಮೇಲೆ ದುಡ್ಡು ಇವಾಗ ಬಂದ್ಮೇಲೆ ಇನ್ನು ಅರ್ಧ ನಾವು ತಗೊಂಡಿದ್ದೀವಿ, ನಮ್ಮ ದುಡ್ಡು ಹಾಕಿದ್ವಿ. ಆಮೇಲೆ ಹೋಗ್ಬಿಟ್ಟು ನಾನು, ನಾಗರಾಜು, ರಮೇಶ್ ಅಣ್ಣ ಎಲ್ಲ ಹೋದಾಗ ಕರೋನಾ ಬಂದ್ಬಿಟ್ಟು, ನಮ್ಗೆ ಬಂದ್ರೆ ಪರವಾಗಿಲ್ಲ, ಮನೆಯವ್ರಿಗೆಲ್ಲ ಬಂದ್ಬಿಟ್ಟು. ಯಾರು ಹೇಳ್ಕೊಂಡ ಇದು ಮಾತಾಡ್ತಾರೆ ಕೇಳಿ ಹೈಕೋರ್ಟ್ ಏನಪ್ಪ ಅಲ್ಲೇ ಕರೋನಾ ಬಂದ್ಬಿಡ್ತು. ಹೈಕೋರ್ಟ್ ಅಲ್ಲಿ ಯಾರಿಗೆ ಇತ್ತೋ ಬಂತು, ಅದು ಪೇಸ್ಟ್ ಮಾಡಿದ್ವಿ ನಾವು. ಯಾಕಂತಕ್ಕೆ ದೇವ್ರದಾಯದಿಂದ ನಿಮ್ಮೆಲ್ಲ ಈಗ ಮತ್ತೆ ಈಗ ಏನಾಯ್ತು, ಮತ್ತೆ ನೋಟಿಫಿಕೇಶನ್ ಕಾಣಿದ್ರು ಹೈಕೋರ್ಟ್ ಅಲ್ಲಿ ಇದೆ, ಇಲ್ಲ VSS ಗೆ ಕೊಡ್ಬೇಕು ಅಂತ ಹೇಳಿದಾಗ, ಇಲ್ಲ ಕ್ರಿಮಿನಲ್ ಕೇಸ್ ಇದೆ ಮಾಡ್ರಾಕ್ಬಿಟ್ಟವ್ರೆ. ಅವನ್ಯಾರ ತಾಲ್ಕೆಟ್ ಜಡ್ಜ್ ಇದನ್ನ ಪರಿಶೀಲನೆ ಮಾಡ್ಬೇಕು, ದಿನೇಶ್ ಕುಮಾರ್ ಹೋಗಕ್ಕಾಗ್ಲಿಲ್ಲ. ಈಗ ನಿಮ್ಗೆ ಈಗ ಹೇಳ್ತಾ ಇದೀವಿ 5 ಲಕ್ಷ ರೂಪಾಯಿ ಬರ್ತಾ ಇದೆ ಪರ್ ಮಂತ್ ನಮ್ಗೆ. ಈ ಸರ್ಕಾರನೇ 5 ಲಕ್ಷ ರೂಪಾಯಿ ಕಮಿಷನ್ ಬರ್ತಾ ಇದೆ. ಎಬ್ಗೋಡಿ, ಬಸಂದ್ರ, ಎನ್ನಾಗ್ರ, ಕಾಚನಾಯಕನಹಳ್ಳಿ, ಇದಕ್ಕೆ 5 ಸೊಸೈಟಿಯಿಂದ ಫುಡ್ ನಾವೆತ್ತು ಮಾರೋದ್ರಿಂದ 5 ಲಕ್ಷ ರೂಪಾಯಿ ನಮ್ಗೆ ತಿಂಗಳಿಗೆ ಗೌರ್ಮೆಂಟ್ ಕಮಿಷನ್ ಕೊಡ್ತಾ ಇದೆ. ಈ ಕಮಿಷನ್ ನಮ್ದು 10 ವರ್ಷದಿಂದ ಹೊರಟೋಯ್ತು. ಯಾರು ಮಾಡಿದ್ದು ಅಂದ್ರೆ ನಮ್ಮ ಜೊತೆಲಿ ಇರೋರೆ, ನಮ್ಮ ಸ್ನೇಹಿತರೆ, ನಮ್ಮ ಜೊತೆಲಿ ಅಧ್ಯಕ್ಷರಾಗಿದ್ದವ್ರೆ ಅಬ್ಜೆಕ್ಷನ್ ಮಾಡಿ ಹೈಕೋರ್ಟ್ಗೆ ತಿರ್ಗಾ ಹೈಕೋರ್ಟ್ 15 ಸಮಯನೂ ವೇಸ್ಟ್, ಸೊಸೈಟಿ ದುಡ್ಡು 15 ಲಕ್ಷ ವೇಸ್ಟ್, ಬರೋ ಪ್ರಾಫಿಟ್ ಹೋಗಿತ್ತು 2 ಕೋಟಿ ರೂಪಾಯಿ ಪ್ರಾಫಿಟ್ ಹೊರಟೋಯ್ತು. ನೋಡಿ ಉಲ್ಲೇಖಗಳು ಎಷ್ಟಾಗಿದೆ ನೋಡಿ. ನಾವು ಏನು ಕೆಲಸ ಮಾಡಿಲ್ಲ. 60 ಲಕ್ಷ ಇಂಟು 10 ವರ್ಷ 6 ಕೋಟಿ ಆಗುತ್ತೆ. ಈಗ ಯಾರು ಒಬ್ರು ಕೇಳಿದೀರ? ಅವ್ರು ಕೇಸ್ ಹಾಕ್ತವ್ರನ್ನ ಕೇಸ್ ಹಾಕ್ತವ್ರು ಒಬ್ರು ಕೇಳಿಲ್ಲ. 5 ಲಕ್ಷ ಕೇಸ್ ಹಾಕ್ತವ್ರೆ ಎಲ್ಲ ಕೊಟ್ಬಿಟ್ಟಿದ್ರೆ ಎಲ್ಲಿ ಕೇಳ್ತಾ ಇದ್ರೆ ಆಯ್ತು, ತಗೊಂಡು ಬಂದ್ವಿ. ಆಮೇಲೆ ಚಿಕ್ಕನ್ ಮತ್ತೆ ಇಲ್ಲ, ಅವ್ರು ಕೇಸ್ ಚಾಲು ಮಾಡಿದ್ದೆ ಪಾಪ. ಅವರು ನಾನು ಜಾರಿ ಮಾಡಿದ್ದೆ, ಆಮೇಲೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ, ಬಿಟ್ಬಿಟ್ರು. ನಾನು ಅದನ್ನ ಆಮೇಲೆ ಶ್ರೀನಿವಾಸ್ ಬಂದ್ರು, ಅವ್ರ ಕೈಯಲ್ಲೂ ಆಗ್ಲಿಲ್ಲ. ನಾನು ಶಿಷ್ಯರ ಕೈಯಲ್ಲಿ ಆಗಿಲ್ಲ ಅಂತ ನನ್ನ ಮಾಡಿದ್ರು. ಶಿಷ್ಯರ ಕೈಯಲ್ಲಿ ಆಗಿದ್ದು ನಾನು ಸಾಧಿಸಿ ತೋರಿಸಿದ್ದೀನಿ. ಇವಾಗ ಕೇಳಿ ಆಮೇಲೆ ಇವರು ಎಲ್ಲ ನಿರ್ದೇಶಕರು MP ಸುರೇಶ್ ಮನೆಗೆ, ರಾಮಲಿಂಗಾರೆಡ್ಡಿ ಸಾಹೇಬ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿಸಿ ಸನ್ಮಾನ ಮಾಡಿಸ್ಬಿಟ್ಟು ಕರ್ಕೊಂಡ್ಬಂದಿದ್ದ. ಇಲ್ಲ ಕೇಳಿ ಏನಪ್ಪಾ, ಈಗ 5 ಲಕ್ಷ ರೂಪಾಯಿ ಬರ್ತಾ ಇದೆ. ಆಮೇಲೆ ನೋಡಿ, ಈಗ 1.5 ಕೋಟಿ ರೂಪಾಯಿ ಇವಾಗ ನಾವು ದುಡಿದು ಈ ಅಂಗಡಿಗಳಲ್ಲಿ ಈ ಲಾಯರ್ ಫೀಸ್ 15 ಲಕ್ಷ ಇರ್ಬೋದು, ಮತ್ತೆ ಇವ್ರದ್ದು ಫೀಸು, ಅಂಗಡಿ ಬಾಡಿಗೆಗಳು ಎಷ್ಟಪ್ಪ ಬಾಡಿಗೆ ತಿಂಗಳಿಗೆ 74,000 ತಿಂಗಳಿಗೆ ಬಾಡಿಗೆ ಬರ್ತದೆ. ಯಾವ್ದು ಈ ಫೇರ್ ಪ್ರೈಸ್ ಶಾಪ್ಸ್ ಕಾಯ್ತಾನಹಳ್ಳಿ ಒಂದೇ ಸ್ವಂತ ಬಿಲ್ಡಿಂಗ್ ಇರೋದು. ಇನ್ನಕ್ಕೆ ಏನಾದ್ರು ಸ್ವಂತ ಬಿಲ್ಡಿಂಗ್ ಕಟ್ಟಬೇಕು ಅಂತಿದೀವಿ. ಅಲ್ಲಿ ಬಾಡಿಗೆ ಡೈರಿ ಕೊಡ್ತಾ ಇದೀವಿ 3,000, 5,000 ಡೈರಿ ಕೊಡ್ತಾ ಇದೀವಿ. 3,000 ಕೊಡ್ತಾ ಇದೀವಿ. ಇನ್ನು ಎನ್ನಾಗ್ರಿಗೆ 5,000 ಕೊಡ್ತಾ ಇದೀವಿ. ಆಮೇಲೆ ಇದು ಕಿತ್ಕಾನಹಳ್ಳಿನಲ್ಲಿ 5,000 ಕೊಡ್ತಾ ಇದೀವಿ. ಆಮೇಲೆ ನಮ್ಮ ಹೆಬ್ಬಗೋಡಿನಲ್ಲಿ ಏಕಾಏಕಿ ಇದ್ದಿದ್ದ ಅಂಗಡಿ ಎತ್ತಿ ಬಿಸಾಕ್ಬಿಟ್ರು. ಅವ್ರು ಯಾರೋ ಓನರು ರೆಡ್ಡಿ ಏನೋ ಹೆಸರು ಮುನ್ರೆಡ್ಡಿ. ಆಮೇಲೆ ಇವರು ಫ್ಯಾಮಿಲಿ ಅವರು 3 ಅಂಗಡಿ ಕೊಟ್ರು. ಅವ್ರಿಗೆ 8,000 24,000 ಕೊಡ್ತಾ ಇದ್ವಿ. ಅದೇ ಈ ತಿಂಗಳಿಂದ ಅಲ್ಲಿ ಮಾಡೋದಕ್ಕೆ ಅದು ನಾವು ಏಕಾಏಕಿ ಬಂದು ಮಾರಕ್ಕಾಗಲ್ಲ. ಫುಡ್ ಶಿರ್ಸ್ದಾರ್ಗೆ ಬಂದಿದ್ದೀವಿ. ಅವರು ಆಯಾಮನ್ಗೂ ಇದು ಪವರ್ಸ್ ಕಿತ್ತಾಕ್ಬಿಟ್ಟಿದಾರಂತೆ. DC ಹತ್ರ ಅಪ್ರೂವಲ್ ಮಾಡಿಸ್ಕೊಂಡ್ಬಂದು ನಿಮ್ಮ ಊರಲ್ಲಿ ಕೊಡ್ತೀವಿ. ಆಮೇಲೆ ಮಾಸ್ಟರ್ನಹಳ್ಳಿನಲ್ಲೂ ಕೊಡ್ತಾ ಇದ್ವಿ, ಮಾಡ್ತಾ ಇದ್ದೀವಿ. ಆಮೇಲೆ ಏನೀಗ ಬಿಲ್ಡಿಂಗ್ ಕಟ್ಟಬೇಕು ಅಂತ 40 ಲಕ್ಷ ದುಡ್ಡು ಬಂದಿತ್ತು. ಇದು ಅವ್ರು ರಾಮಕೃಷ್ಣ ಅವರು ಪಾಪ 114 ವರ್ಷದಿಂದ ಕೊಟ್ಟಿರೋದು ರೇಟು ವೀರಾರೆಡ್ಡಿ ಅವರಿಗೆ. ವೀರಾರೆಡ್ಡಿ ಅವರು ಸಂಘಕ್ಕೆ ಬರ್ಕೊಂಡಿದ್ದಾರೆ 8 ಗುಂಟೆನಲ್ಲಿ ಈಗ 4 ಗುಂಟೆ ಇರೋದು. ಸುತ್ತೂರು 1.5 ಆಗ್ತಿದೆ. ಈಗ 4 ಗುಂಟೆನಲ್ಲಿ ನಾವು ಕನ್ವರ್ಷನ್ ಮಾಡಿ
ಕನ್ವರ್ಷನ್ ಗುಂಟೆ ಕನ್ವರ್ಷನ್ ಯಾಕೆ ಆಗ್ಲಿಲ್ಲ ಅಂದ್ರೆ ಇದು ಅವಾಗ ರಾಮಕೃಷ್ಣ ಇಶ್ಯೂ ಮಾಡಿದಾಗ ಏನಾದ್ರೂ VSS ಅನ್ನೋದು ಮಾಡಿದ್ರೆ ಬಾಬಣ್ಣ ಇವಾಗ ಹೆಚ್ಚುವರಿ ಆಗಿದೆಯಲ್ವಾ ಈಗ ಒಂದು ಒಳ್ಳೆ ಬಾಂಡೆ ಏನಾದ್ರೂ VSS ಮಾಡ್ಕೊಂಡ್ಬನ್ರಿ ಅಂತ ಜನರಲ್ ಬಾಡಿ ರಿಸಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಈಗ ಎನ್ನಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿ ಅಂತ ಖಾತಾ ಮಾಡೋದಕ್ಕೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. ಅದಾದ ತಕ್ಷಣ ಕನ್ವರ್ಷನ್ ಆಮೇಲೆ ನಮ್ಮ ಗೌರ್ಮೆಂಟ್ ಈಗ ಗ್ರಾಮ ಠಾಣೆ ಪಕ್ಕದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಸರ್ವೆ ನಂಬರ್ ಅಲ್ಲಿ ಅವ್ರಿಗೆ 11B ಇಶ್ಯೂ ಮಾಡ್ರಿ ಅಂತ ಹೇಳಿದ್ದಾರೆ. ಈಗ ಈ ಸೆಷನ್ ಅಲ್ಲಿ ಅದು ಈಗ ಸೆಷನ್ ಮುಗಿದು ಒಂದು ವಾರದಲ್ಲಿ ಆರ್ಡಿನೆನ್ಸ್ ಬರ್ತದೆ. ಆಮೇಲೆ 11B ಇದ್ದಿದ್ದು ಇವರು BDCC ಬ್ಯಾಂಕ್ ನಮ್ಮ ಕಳಿಸಲ್ಲ. ಅದಕ್ಕೆ ರಮೇಶ್ ಅಣ್ಣ ಸ್ಯಾಂಕ್ಷನ್ ಮಾಡಿದ್ಮೇಲೆ ನಾವು ಒಂದು 2-3 ಸತಿ ಹೋದ್ವಿ. ಅವರು ಇಲ್ಲ ನಿಮ್ಮ ಖಾತೆ ತೆಗೆದಿದ್ದು ಆಗೋದಿಲ್ಲ ಅಂತಂದ್ರು. ನಮ್ಮ ಪಂಚಾಯತಿನಲ್ಲಿ ಹೋಗಿ ಏನೇನೋ ಸರ್ಕಸ್ ಮಾಡಿದ್ವಿ. ಶಿವರೆಡ್ಡಿ ಅವರು ಮತ್ತೆ ಮುನ್ರಾಜು ರಾಮಸ್ವಾಮಿ ಅವ್ರ ಕೈಯಲ್ಲೂ ಆಗಲಿಲ್ಲ ತಗೊಳೋದು ಅದಕ್ಕೆ ನೀವು ಗುರುಗಳಿದ್ದೀರಲ್ಲ ಆಯ್ತು, ಗುರುಗಳಿಗೆ ಶಿಷ್ಯ ಮಾಡ್ಕೊಡ್ಲಿಲ್ಲ. ಈಗ ನಾವೇನ್ ಮಾಡೋಣ ಕನ್ವರ್ಷನ್ ರೂಟ್ ಪ್ರಕಾರನೇ ಮಾಡ್ಬಿಡೋಣ ಅಂತ ಈಗ ಒಂದು ಮಾಡಿದ್ವಿ. ಅಂಗಡಿಗಳು ಶಿಷ್ಯನ ಕೈಯಲ್ಲಿ ಹಾಕಿದ್ದು ಇಬ್ರು ಕೈಯಲ್ಲಿ ನಾವು ಮಾಡಿದ್ವಿ. ಏನಪ್ಪಾ ತಿರ್ಗಿದ್ದು ಇಲ್ಲ 100 ಸತಿ ಒಂದ್ಸತಿ ರಮೇಶ್ ಅಣ್ಣ 10 ಸತಿ ಹೇಳ್ದ. ರಮೇಶ್ ಅಣ್ಣ ಬಂದಿರೋದು 10ನೇ ಸತಿ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ನಮ್ಮ ಮಿನಿಸ್ಟರ್ PS ಪಾಪ ಮೊನ್ನೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ನಮಗೆ ಶ್ರೀನಿವಾಸ ರೆಡ್ಡಿ ಅಂತ ಜಾಯಿಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈ, ಅವ್ರ ಫ್ರೆಂಡ್ಸ್ ರಾಮಲಿಂಗಾರೆಡ್ಡಿ PSO ಆಗಿದ್ರು, ಸತ್ತೋಗ್ಬಿಟ್ರು ಅವರು ಹೆಲ್ಪ್ ಮಾಡಿದ್ರು. ಆಮೇಲೆ ಹೈಕೋರ್ಟಲ್ಲಿ ನಮ್ಮ ಫೇವರ್ ಆಗಿ ರಮೇಶ್ ಪಾಪ ಚೆನ್ನಾಗಿ ವಾದ ಮಾಡಿ ಗೆದ್ದು ಕೊಟ್ಟಿದ್ವಿ. ರಮೇಶ್ಗೆ ನಾವು 1 ಲಕ್ಷ ದುಡ್ಡು ಕೊಟ್ಟಿರೋದು. ಜಯಕುಮಾರ್ S ಪಾಟೀಲ್ಗೆ 15 ಲಕ್ಷ ಕೊಟ್ಟಿದ್ವಿ. ಅವ್ರಿಗಿಲ್ಲ ಅಂದ್ರೆ ಬರಲ್ಲ. ಸೀನಿಯರ್ ಕೌನ್ಸಿಲ್ ಬರಲಿಲ್ಲ ಅಂದ್ರೆ ಅವ್ರು ಬಂದು ಹಿಂದಕ್ಕೆ ಮುಂದಕ್ಕೆ ತಿರ್ಗಿಸ್ಲ. ಅವ್ರು 4 ಜನ ಲಾಯರ್ ಇಟ್ಟಿದ್ರು. ನಿಮ್ಗೆ ಗೊತ್ತಲ್ಲ, ನಾಯ್ಡು ಅಂತ ಒಬ್ಬನು ಇಡೀ ಸೊಸೈಟಿ ಕರ್ನಾಟಕದಲ್ಲಿ ಯಾವ ಕೇಸನ್ನ ಬರಲಿ ಅವನೇ ನಡೆಸೋದು. ತರಲೆ ಈ ಹೈಕೋರ್ಟ್ ಜಡ್ಜ್ಗೆ ಹುಳ ಬಿಟ್ಬಿಟ್ಟು ಕೇಸ್ನ ಹಿಂದೆ ಮುಂದೆ ಮಾಡಿಬಿಡ್ತಾನೆ ಅಂತ ಅವ್ರು ಮಾಡಿದ್ರು ಅವ್ರ ನಮ್ಮ ಅಪ್ಪನ. ಆಮೇಲೆ ಮಂಜುನಾಥ್ ಅಂತ ಎಲ್ಲ ತರಲೆ ಲಾಯರ್. ನಾವು ನಮ್ಮ ಲಾಯರ್ ಒಬ್ಬರು ನಿಂತ್ಕೊಂಡ್ರೆ ಅವ್ರು 4 ಜನ ಎತ್ಕೊಂಡು ಒಂದೇ ಸತಿ ಬಡ ಅನ್ನೋರು. ಫೈನಲಿ ಪಾಪ DC-ಗೆ ಹಾಕ್ಬಿಟ್ರು. ಅವ್ರ ಕೈಯಲ್ಲಿ ಜಡ್ಜ್ಮೆಂಟ್ ಬರೆಯಕ್ಕೆ ಆಗ್ಲಿಲ್ಲ. ಈ DC ವರ್ಕ್ ನೋಡಿ ಇದು ಕೊಟ್ಟಿದ್ದೀವಿ. 23 ಉಲ್ಲೇಖ ಕೊಟ್ಟು ಉಲ್ಲೇಖಗಳು ಕೊಟ್ಟು ಅವನ್ನೆಲ್ಲ ವಜಾ ಮಾಡಿ ನೋಡಿ ಮಾಡ್ಕೊಟ್ಟಿದ್ದಾರೆ. ಎಲ್ಲರೂ ಎಲ್ಲ ಇನ್ನೇನು ಮಾಡೋಕ್ಕಾಗಲ್ಲ. 5 ಲಕ್ಷ ಬರ್ತಾ ಇದೆ. ಆಮೇಲೆ ಸಿಕ್ಕ ಒಂದು ನಾವು ನಡೆಸ್ತಾ ಇದ್ದಿದ್ದನ್ನ ಧನಂಜಯ ಅಂತ ಒಬ್ರು ಕೊಟ್ಟಿದ್ರು ನಮಗೆ. ನನ್ನ ಕೈಯಲ್ಲಿ ಆಗಲ್ಲ VSSN ಕೊಡಿ ಅಂತ. ಯಾವುದೇ ಒಂದು VSSN ವ್ಯಾಪ್ತಿನಲ್ಲಿ ಈಗ ನಮ್ಮ VSSN ವ್ಯಾಪ್ತಿ ಎಮ್ಕೋಡಿ, ಬೊಮ್ಮಸಂದ್ರ, ಯಲ್ಲಾಗರ ಮೂರು ಪಂಚಾಯತಿ ವ್ಯಾಪ್ತಿ ಇದೆ. ಅದು ನಗರ ಸಭೆ ಆಗ್ಬಿಟ್ಟು ಒಂದು ಪುರಸಭೆ ಇರೋದು. ಈ ವ್ಯಾಪ್ತಿನಲ್ಲಿ ಯಾವುದೇ ಅಂಗಡಿ ಇದ್ದು ಕ್ಲೋಸ್ ಆಗ್ಬಿಟ್ರೆ ಅದು VSSNಗೆ ಕೊಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಇದೆ. ಇಂಥ ರೂಲ್ಸ್ ಇದ್ದುಕೊಂಡು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳಿ 3 ಲಕ್ಷ ದುಡ್ಡು ತಗೊಂಡ್ಬಿಟ್ಟು ಅದ್ಯಾರೋ ಇಬ್ರಾಹಿಂ ಅಂತ ಅವನು ಮುಂಡೆ ಮಗನು ಇವ್ರು ಪ್ರೈವೇಟ್ ಮಾಡ್ಬಿಟ್ಟ. ಅದನ್ನ ಇವಾಗ ಕೇಸ್ ಹಾಕ್ಬಿಟ್ಟು ಅದಕ್ಕೂ ಓಡಾಡ್ತಾ ಇದ್ದೀವಿ. ಆಮೇಲೆ ಎಮ್ಕೋಡಿಗಳಲ್ಲಿ ನಾವು ನಡೆಸ್ತಾ ಇದ್ದಿದ್ದ ಅಂಗಡಿ ಕನ್ವರ್ಷನ್ ಮಾಡಿಸ್ತೀವಿ. ಒಂದು ಬಿಲ್ಡಿಂಗ್ ಕಟ್ತೀವಿ, ಒಂದು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡ್ತೀವಿ. ಎರಡನೇದು ಹೊಸಳ್ಳಿನಲ್ಲಿ 10 ಎಕರೆ ಜಮೀನು ಕೇಳಿದ್ದೀವಿ DC-ಗೆ. ಹೊಸಳ್ಳಿ ಗೋಮಾಳದಲ್ಲಿ 10 ಎಕರೆ ತಗೊಂಡು ಗೋಡನ್ ಮಾಡಬೇಕು ಅಂತ ಹೇಳಿದ್ದೀವಿ. ಕೊಡಕ್ ಬರಲ್ಲ. ನಮ್ಮ ಅವಧಿನಲ್ಲೇ ಇನ್ನ ರೈತರಿಗೆ ಏನೋ ಈಗ ನಮ್ಮ ಸೋಮಶೇಖರ ರೆಡ್ಡಿ ಅವರು OTS ಅಂತ ಹೇಳಿದ್ದಾರೆ, ಒಂದಾಯಿ ಸೆಟ್ಲ್ಮೆಂಟ್ ಇಷ್ಟೇನ ದುಡ್ಡಿಲ್ಲ. ಈಗ 25 ಲಕ್ಷ ನಮ್ದು ಕಮಿಷನ್ ಸ್ಟಾಕ್ ಇದೆ ನಮ್ಮ ಹತ್ರ. ಸರ್ಕಾರನೇ ನಮ್ಗೆ ಇನ್ನ 20 ಲಕ್ಷ ಬಾಕಿ ಕೊಡಬೇಕು. ದಯವಿಟ್ಟು ಈ ವಾರದಲ್ಲ ಇಲ್ಲ ಮುಂದಿನ ವಾರದಲ್ಲ ನೀವು OTS ಕೊಡಿಸಿದ್ರೆ ನಾವು ಕೊಡ್ತೀವಿ. ಆಮೇಲೆ ಈಗ ಏನು SHG 11 ಗ್ರೂಪ್ಗೆ ಅವ್ರಿಗೆ ಲೋನ್ ಕೊಡಿ,
KCC ಲೋನ್ಸ್ ಎಷ್ಟಪ್ಪ ನೀವು ಮಾಡಿರೋದು? ಸರ್ 40 ಲಕ್ಷ ಕಡಿಮೆ ಮಾಡಿದ್ದೀವಿ. ಹಾ? 60 ಲಕ್ಷ ಕಡಿಮೆ ಮಾಡಿದ್ದೀವಿ. 65 ಜನದ್ದು ರೆಡಿ ಮಾಡಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಇಲ್ಲಿ ನಗರೀಕರಣ ಬಂದ್ಬಿಟ್ಟಿದೆ. ಇರೋ ಜಮೀನೆಲ್ಲ ನಮ್ದು ಅರ್ಧ KDB ಅರ್ಧ ಜನ ಹೌಸಿಂಗ್ ಕೊಡ್ಬೋದು, ಇನ್ನರ್ಧ ಜನ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ರೋಸ್ಗಳು ಕೊಟ್ಬಿಟ್ಟಿದ್ದಾರೆ ಲೇಔಟ್ಗಳಿಗೆ. ಆಮೇಲೆ ಇನ್ನ ಇರೋರು ಹೊಟ್ಟೆ ತುಂಬಿದವರು ಅವ್ರು ತಗೊಂಡಲ್ಲ, ಈ ಬಾಡಿನಲ್ಲಿ ಎಂಟ್ರಿ ಬಂದ್ರೆ ತೆಗಿಯೋಕೆ 50,000 ಕೊಡ್ಬೇಕು. ಆಯ್ತು ನೀವು ಕೊಡ್ಸಿದ್ರೆ ಮಾಡ್ತೀವಿ ನಾವು. ನೀವು ಪ್ರಪೋಸಲ್ ಕೊಡ್ಬೇಕಲ್ವಾ? ಕೊಟ್ಟಿದ್ದೀವಿ ನಗರಸಭೆಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಕೊಟ್ಟು 5 ವರ್ಷ ಆಗಿದೆ. ನಾಗೈನವರೇ ಕೊಡಿ ನಗರಸಭೆ, ನಾಗೈನವರೇ ನಿಮ್ಗೆ ದಾಖಲೆ ಕೊಡ್ತೀವಿ. 5 ವರ್ಷ ಆಗಿದೆ ನಮ್ಗೆ ನಲ್ಲಿ ಸಂಸದರಲ್ಲಿ 5 ವರ್ಷ ವ್ಯವಸಾಯ ಸೇವಾ ಸಹಕಾರ ಸಂಘದ 25-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದ್ದು ಇವತ್ತು ಸಭೆ ಇವತ್ತು ಚೆನ್ನಾಗಿ ತುಂಬ ಉತ್ತಮವಾಗಿ ನಡೀತು. ಒಳ್ಳೆಯ ಸದಸ್ಯರು ಬಂದು ಸಂಘದ ಏನು 24-25ರಲ್ಲಿ ನಡೆದಂಥ ಎಲ್ಲ ಆಗುವಗಳ ಬಗ್ಗೆ ಚರ್ಚೆಯನ್ನು ತುಂಬ ಸವಿಸ್ತಾರವಾಗಿ ಮಾಡಿದ್ರು. ಮುಂದಿನ ದಿನದಲ್ಲಿ ಈ ಸಂಘ ಒಂದು ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಹೊಸ ಒಂದು ಚೈತನ್ಯವನ್ನು ಈ ಒಂದು ಸಂಘಕ್ಕೆ ತುಂಬಬೇಕು ಅಂದ್ಬಿಟ್ಟು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಎನ್ನಾಗರ ಆಪ್ಕಾಂ ಬಾಬು ರೆಡ್ಡಿಯವರು ವಹಿಸಿದರು. ವಿಶೇಷವಾಗಿ ಈ ಒಂದು ಸಭೆಗೆ ನಮ್ಮ BDCC ಬ್ಯಾಂಕ್ನ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿಯವರು, ನಮ್ಮೆಲ್ಲ ಮಂಡಳಿ ನಿರ್ದೇಶಕರು ಬಂದು ಇವತ್ತು ನಟರಾಜ್ ಅವರು ಸಹ BDCC ಬ್ಯಾಂಕ್ನ ನಿರ್ದೇಶಕರು, ಅವರು ಸಹ ಬಂದು ಕಾರ್ಯನಿಮಿತ್ತ ಅವರು ಹೊರಟರು. ತುಂಬ ಚೆನ್ನಾಗಿ ನಡೆದಿದೆ. ಮುಂದಿನ ದಿನದಲ್ಲಿ ಈ ಒಂದು ಸಂಘಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂದ್ಬಿಟ್ಟು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ 26ರಲ್ಲಿ ಪ್ರಾರಂಭ ಮಾಡ್ತೀವಿ ಅಂದ್ಬಿಟ್ಟು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ಬಾಬು ರೆಡ್ಡಿಯವರು ಘೋಷಣೆ ಮಾಡಿದ್ದಾರೆ. ಆ ಪ್ರಕಾರ ಮುಂದಿನ ದಿನದಲ್ಲಿ ಈ ಒಂದು ಹೊಸ ಬಿಲ್ಡಿಂಗನ್ನು ಕಟ್ಟಿ ವಿವಿಧೋದ್ದೇಶ ಹಲವಾರು ಕಾರ್ಯಚಟುವಟಿಕೆಗಳನ್ನ ಈ ಸಂಘದಲ್ಲಿ ನಡೆಸಿ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ಒಳ್ಳೇದು ಮಾಡಬೇಕು ಅಂದ್ಬಿಟ್ಟು ಬಯಸಿದ್ದೇವೆ. ಮತ್ತು BDCC ಬ್ಯಾಂಕಿಂದ ಹಸು ಸಾಲ ನಾವು 3% ಇಂಟ್ರೆಸ್ಟಲ್ಲಿ 1,80,000 ರೂಪಾಯಿ ಹಣವನ್ನು 2 ಹಸು ಕಟ್ಕೊಳ್ಳಿಕ್ಕೆ 3% ಇಂಟ್ರೆಸ್ಟಲ್ಲಿ BDCC ಬ್ಯಾಂಕಿಂದ ಕೊಡಿಸ್ಲಿಕ್ಕೆ BDCC ಬ್ಯಾಂಕ್ನವ್ರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಭಾಗದಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆಗಿದೆ. ಹಿಂದೆ ಆನೇಕಲ್ ತಾಲೂಕಲ್ಲಿ ಒಂದು ಕಾಲದಲ್ಲಿ 1,20,000 ಹಾಲು ಉತ್ಪಾದನೆ ಆಗ್ತಾಯಿತ್ತು ಒಂದು ದಿನಕ್ಕೆ. ಈಗ ಅದು 60 ಲಕ್ಷ ಲೀಟ್ರಿಗೆ ಬಂದುಬಿಟ್ಟಿದೆ. ಆ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ 1 ಹಸು ಇರೋರು 2 ಹಸು ಕಟ್ಕೋಬೇಕು, 2 ಹಸು ಇರೋರು 3 ಕಟ್ಕೊಳ್ಳಿ, 4 ಕಟ್ಕೊಳ್ಳಿ. ಅದಕ್ಕೆ ಏನು ಬೇಕೋ ಸಹಕಾರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಯಾರಾದರೂ ಮಿನಿ ಡೈರಿ ಮಾಡೋರು ಇದ್ದರೆ ಅವ್ರಿಗೂ ಸಹ 3% ಇಂಟ್ರೆಸ್ಟಲ್ಲಿ 15 ಲಕ್ಷ ರೂಪಾಯಿ ಕೊಡುವಂಥ ಒಂದು ಕೆಲಸವನ್ನು ಸಹ BDCC ಬ್ಯಾಂಕಿಂದ ನಾವು ಮಾಡಿಸ್ತೇವೆ. ಅದರ ಸದುಪಯೋಗ ಪಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ಮಾರ್ಗದ್ದೆಯಲ್ಲಿ ನಿನ್ನೆ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕಾರ್ಯನಿರ್ವಾಹಕ CEO ನಿನ್ನೆ ಏನೋ ಸುಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂದ್ಬಿಟ್ಟು ನನಗಿನ್ನೂ ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ BDCC ಬ್ಯಾಂಕು ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮ RCSಯಿಂದ ನಮ್ಮ ಕೋಆಪ್ರೇಟಿವ್ ಅಧಿಕಾರಿಗಳಿರ್ಬೋದು, ಎಲ್ಲ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಏನೆಲ್ಲ ಆಗಿದೆ, ಯಾಕೆ ಈ ಥರ ಆಯಿತು ಅನ್ನೋದ್ರ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಅದರ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರಾಗಿದ್ದಾಗ ಹಾಲು ಉತ್ಪಾದನೆ ಸಾಕಷ್ಟು ಬೆಳವಣಿಗೆ ಇತ್ತೀಚಿನ ಹಾಲು ಪ್ರಮಾಣ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತ? ಬೆಂಗಳೂರು ಡೈರಿಗೆ ಈ ವರ್ಷದಲ್ಲಿ ಸುಮಾರು ನಾವು 18 ಲಕ್ಷ ಲೀಟ್ರ್ ಹಾಲನ್ನು ಪ್ರತಿದಿನ 19 ಲಕ್ಷ ಲೀಟ್ರಿಗೂ ಹೋಗಿತ್ತು ನಮ್ಮದು ಪೀಕಲ್ಲಿ.
ನಮ್ಮ KMFಗೆ 1,03,00,000 ಹಾಲಿಗೂ ಸಹ ನಾವು ಮುಟ್ಟಿದ್ವಿ ಈ ವರ್ಷದಲ್ಲಿ. ಅತಿ ಹೆಚ್ಚಿನ ಹಾಲು 1 ಕೋಟಿ ದಾಟಿತ್ತು ನಮ್ಮ KMFಲ್ಲಿ. ಬೆಂಗಳೂರು ಡೈರಿನೂ 19 ಲಕ್ಷ ರೀಚ್ ಆಗಿದ್ವಿ. ಈಗ 17 ಲಕ್ಷ ಚಿಲ್ಲರೆ ಬರ್ತಾ ಇದೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ. ನಮ್ಮ ಆನೇಕಲ್ ತಾಲೂಕು ನಗರೀಕರಣ ಆಗ್ತಾಯಿದೆ ಹೆಚ್ಚಿಗೆ. ನಮ್ಮಲ್ಲಿ ಎಲ್ಲ ಇಂಡಸ್ಟ್ರೀಸ್ ಜಾಸ್ತಿ ಬಂದಾಯಿತು. KHB 4 ಭಾಗಗಳಲ್ಲಿ ಸೂರ್ಯ ಸಿಟಿಗೆ ಈ ರೈತರ ಭೂಮಿಯನ್ನು ವಶಪಡಿಸ್ಕೊಂಡ್ರು. ಈಗ ಸ್ವಿಫ್ಟ್ ಸಿಟಿ ಅಂದ್ಬಿಟ್ಟು ಸುಮಾರು 2,500 ಈಗ ಅದಕ್ಕೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಎಲ್ಲ ಭಾಗದಲ್ಲಿ ನಗರೀಕರಣ ಜಾಸ್ತಿ ಆಗ್ತಾಯಿದೆ. ಅಂದರೆ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸು ಲೇಔಟ್ಸು ಜಾಸ್ತಿ ಬರ್ತಾ ಇರೋದ್ರಿಂದ ಹಾಲು ಉತ್ಪಾದನೆ ಕಮ್ಮಿ ಆಗ್ತಾಯಿದೆ. ರೈತರು ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೋಬೇಕು. ತಮ್ಮ ಆರ್ಥಿಕ ಶಕ್ತಿಯನ್ನು ವೃದ್ಧಿಸ್ಕೋಬೇಕಾದ್ರೆ ಸ್ವಶಕ್ತಿಯಿಂದ ನಾವು ಬದುಕಬೇಕಾದ್ರೆ ಏನಾದರೂ ಒಂದು ಮಾಡಬೇಕು ಕಸಬು. ಅದರಲ್ಲಿ ಹೈನೋದ್ಯಮ ತುಂಬ ಈಸಿ. ನಾನು ಈಗಾಗಲೇ ಹೇಳ್ದಂಗೆ ನಾವು ಲೋನನ್ನು ಕೊಡಿಸೋದ್ರು ಇರ್ಬೋದು. ಏನೆಲ್ಲ ಸವಲತ್ತು ಬೇಕೋ ನಾವು ಹೈನೋದ್ಯಮಕ್ಕೆ ಚಾಪ್ ಕಟ್ ಇರ್ಬೋದು, ಮ್ಯಾಟ್ ಇರ್ಬೋದು, ಎಲ್ಲ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ರೈತರು ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಂದ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ. ನಗರ ವ್ಯವಸಾಯ ಸೇವಾ ಸಹಕಾರ ಸಂಘದ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆದಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ಬಾಬು ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ನಂಜಪ್ಪನವರು, ಗೌರವಾನ್ವಿತ ಎಲ್ಲ ನಿರ್ದೇಶಕರು ಮತ್ತು ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಆಗಮಿಸಿದರು. ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಸಂಘದಿಂದ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಸಂಘ ಏನು ಆರ್ಥಿಕವಾಗಿ ಹಿಂದುಳಿದಿತ್ತು ಅದನ್ನು ಸಬಲೀಕರಣ ಮಾಡೋದಕ್ಕೆ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮತ್ತು ಮಹಾಯಾನ ತಿಂಗಳಿಗೆ 5 ಲಕ್ಷ ರೂಪಾಯಿ ಈಗ ಪಡಿತರ ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡೋದ್ರ ಮುಖಾಂತರ, ಮಾರಾಟ ಮಾಡೋದ್ರ ಮುಖಾಂತರ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ಒಂದು ಆಡಳಿತ ಮಂಡಳಿಯವರ ಈ ಒಂದು ಶ್ರಮ ತುಂಬ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ವರ್ಷದಲ್ಲಿ ವಾರ್ಷಿಕ ಸಭೆಗೆ ಮಾತ್ರ ಅಲ್ಲ, ವರ್ಷದ ಒಂದು ವಾರಕ್ಕೆ 15 ದಿವಸಕ್ಕೆ ಒಮ್ಮೆ ಆದರೂ ಸಂಘಕ್ಕೆ ಭೇಟಿ ನೀಡಿ ಸಂಘದಲ್ಲಿ ನೀಡ್ತಾ ಇರ್ತಕ್ಕಂಥ ಚಟುವಟಿಕೆಗಳು, ಸಂಘದಿಂದ ಮತ್ತು BDCC ಬ್ಯಾಂಕ್ನಿಂದ ನೀಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಆರ್ಥಿಕವಾಗಿ ಪುನಶ್ಚೇತನಗೊಂಡು ಸಂಘದಲ್ಲಿ ತಾವು ಫಿಕ್ಸೆಡ್ ಡೆಪಾಸಿಟ್ಗಳು ಮಾಡಿ, SBI ಅಕೌಂಟ್ಗಳನ್ನು ಮಾಡಿ ಸಂಘದ ಮುಖಾಂತರ ಒಂದು ಆರ್ಥಿಕವಾಗಿ ತಾವು ಮುಂದುವರಿಬೇಕು ಮತ್ತು ಸಂಘವನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲ ಮಾನ್ಯ ಸದಸ್ಯರಲ್ಲಿ ಇವತ್ತಿನ ದಿವಸ ಅವರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಮತ್ತು ಅದೇ ರೀತಿ BDCC ಬ್ಯಾಂಕ್ನಿಂದ ನೀಡತಕ್ಕಂಥ KCC ಬೆಳೆ ಸಾಲ ಇರ್ಬೋದು, SAG ಸ್ತ್ರೀಶಕ್ತಿ ಸಾಲ ಇರ್ಬೋದು, 3% ಕೊಡ್ತಕ್ಕಂಥ ಸಾಲ ಇರ್ಬೋದು, ಮತ್ತು ಗೃಹ ನಿರ್ಮಾಣ, ಗೃಹ ಅಡಮಾನ ಮತ್ತು ನಿವೇಶನ ಖರೀದಿ ಎಲ್ಲ ರೀತಿಯ ಸಾಲಗಳನ್ನು ಪಡ್ಕೊಂಡು ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬೆಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವ್ಯವಸಾಯ ಸೇವಾ ಸಹಕಾರ ಸಂಘ ಕಾಚಿನಾಯಕನಹಳ್ಳಿ ಇದರ ವಾರ್ಷಿಕ ಮಹಾಸಭೆ ಇವಾಗ ಮುಕ್ತಾಯ ಆಗಿದೆ. ಬೆಳಗ್ಗೆಯಿಂದ ನಮ್ಮ ಸಂಘದ ಎಲ್ಲ ಸದಸ್ಯರು ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಂಘದ ಆರ್ಥಿಕೋನ್ಮುಖ ಬೆಳವಣಿಗೆಗಾಗಿ ರೈತರ ಮತ್ತು ಮಹಿಳೆಯರ ಏನು ಕುಂದುಕೊರತೆಗಳಿದೆ, ಆ ನ್ಯೂನತೆಗಳಿದೆ, ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಸಂಘದಲ್ಲಿ ಅವರಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನಾವು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಹಮ್ಮಿಕೊಳ್ತೀವಿ. ನಮ್ಮ ಈ ಒಂದು ಮಹಾಸಭೆಗೆ ನಮ್ಮ BDCC ಬ್ಯಾಂಕ್ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿ ಅವರು, ನಟರಾಜ್ ಅವರು ಮತ್ತು ಮಾಜಿ ನಿರ್ದೇಶಕರಾದಂಥ ಬಮ್ಮಲ್ ರಮೇಶ್ರವರು ಎಲ್ಲ ಆಗಮಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೆರವು ಸಹ BDCC ಬ್ಯಾಂಕ್ನಿಂದ, ಅಪೆಕ್ಸ್ ಬ್ಯಾಂಕ್ನಿಂದ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಸಭೆಗೆ ಭಾಗವಹಿಸಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಸಂಘದ ಸದಸ್ಯ ರೈತರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಅದು ಪ್ರತಿಯೊಂದು ಸಹಕಾರ ಸಂಘದಲ್ಲಿ ಈಗ 519 ಜನ ಈ ಒಂದು ಸಂಘದಲ್ಲಿ 519 ಜನ ಸದಸ್ಯರಿದ್ದಾರೆ. 519 ಜನ ಸದಸ್ಯರಿಗೂ ನಾವು ನಮ್ಮ ಸಂಘದ ಸಿಬ್ಬಂದಿನೇ ಅವ್ರ ಮನೆಗೆ ಹುಡ್ಕೊಂಡೋಗಿ ಕೊಟ್ಟು ಸೈನ್ ಮಾಡಿಸ್ಕೊಂಬಂದಿದ್ದಾರೆ. ಈಗ ಮನೆಗೆ ಹೋದಾಗ ಅವರು ಸದಸ್ಯರು ಇರೋದಿಲ್ಲ, ಅವ್ರ ಮಕ್ಕಳು ಇಲ್ಲ ವೈಫೋ ಇರ್ತಾರೆ, ಇಲ್ಲ ಅಣ್ಣ ತಮ್ಮಂದ್ರೆ ಯಾರೋ ಅವರೆಲ್ಲೋ ಇಟ್ಬಿಟ್ಟಿರ್ತಾರೆ, ಇವ್ರು ಕೊಟ್ಟಿರೋದಿಲ್ಲ. ಅಂಥದ್ದು ಒಂದು ಸಮಸ್ಯೆ ಆಗ್ತದೆ. ಎರಡನೇದು, ನಾವು ಫೋನ್ ಮಾಡಿದ್ದೀವಿ, ಪ್ರತಿ 519 ಜನಕ್ಕೂ ಫೋನ್ ಮಾಡಿದ್ದೀವಿ. ಆಮೇಲೆ ಗ್ರೂಪ್ ಮಾಡಿಬಿಟ್ಟು ಗ್ರೂಪಲ್ಲಿ ಕಳಿಸಿದ್ದೀವಿ. ಇಷ್ಟೆಲ್ಲ ಪ್ರಚಾರ ಮಾಡಿ ಆಮೇಲೆ ನಮ್ಮ ಪಡಿತರ ಅಂಗಡಿಗಳ ಹತ್ರ
ಎಲ್ಲ ಹೆಬ್ಬಗೋಡಿ ನಗರಸಭೆ, ಬೊಮ್ಮಸಂದ್ರ ಪುರಸಭೆ, ನಗರ ಪಂಚಾಯತ್ ಎಲ್ಲ ಹತ್ರನೂ ಪಡಿತರ ಅಂಗಡಿಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ. ಆದ್ರೂ ಸಹ ಒಬ್ರಿಗೋ ಇಬ್ರಿಗೋ ಇದು ಮಿಸ್ ಆಗಿಬಿಡ್ತದೆ. ಇದು ಎಲ್ಲ ಸೊಸೈಟಿಗಳಲ್ಲೂ ಸಹಜ. ಇದು ಬರೆದಿದ್ದವರು ಬರಲಿಲ್ಲ ಅಂತಾರೆ, ಬಂದವ್ರು ಕೊಟ್ಟವ್ರು ಬರೋದೇ ಇಲ್ಲ. ಈಗ ನೋಡಿ 519 ಜನದಲ್ಲಿ 70-80 ಜನ ಬಂದಿದ್ದಾರೆ. ಇಲ್ಲಿ ಮಿಕ್ದವ್ರು ಬಂದಿಲ್ಲ. ಅವರು 5 ವರ್ಷ ಬರಲಿಲ್ಲ ಅಂದರೆ ಮೆಂಬರ್ಶಿಪ್ಪೇ ಹೊರಟೋಗ್ತದೆ. ತಿರ್ಗಿ 5ನೇ ವರ್ಷ ಎಲೆಕ್ಷನ್ ವರ್ಷದಲ್ಲಿ ಸಂಘದವ್ರು ನನ್ನ ಹೆಸರು ತೆಗೆದುಬಿಟ್ಟಿದ್ದಾರೆ ಅಂತದ್ದು ಗಲಾಟೆ ಮಾಡ್ತಾರೆ. ಇದು ಪ್ರತಿಯೊಂದು 40,000 ಸಹಕಾರ ಸಂಘಗಳಿದ್ದಾರೆ ಕರ್ನಾಟಕದಲ್ಲಿ, ಎಲ್ಲರದೂ ಇದೆ. ಅದೇ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಹೇಳ್ದಂಗೆ ತಿಂಗಳಲ್ಲಿ ಒಬ್ಬ ಸದಸ್ಯರು ವರ್ಷಕ್ಕೆ ಮಹಾಸಭೆಗೆ ಬರೋದು ಬಿಟ್ಬಿಟ್ಟು ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಬಂದು ಇಲ್ಲಿ ಓದ್ತಾ ಇದ್ದರೆ ಅವ್ರಿಗೆ ಸದಸ್ಯತ್ವನೂ ಉಳಿತದೆ. ಸಂಘದಿಂದ ಅವ್ರಿಗೇನು ಸೌಲಭ್ಯಗಳಿದೆ ಅದು ಕೊಡ್ತೀವಿ, ಅವರಿಂದ ಏನು ಬೇಕೋ ಅದರೂ ಪಡಿತೀವಿ. ಆಮೇಲೆ ಈ ಬಿಲ್ಡಿಂಗ್ದು ಏನಾಗಿದೆ ಇಷ್ಟೊತ್ತು ಹೇಳಿದ್ದೀವಿ ನಾವು ಮಹಾಸಭೆಯಲ್ಲಿ. ಇದು ಹೇಳಿದ್ವಿ. ನಮ್ಮದು ಈ ಕೋರ್ಟ್ ಕೇಸುಗಳು ಅದು ಇದರಿಂದ 5 ಸಹಕಾರ ಸಂಘಗಳನ್ನು ಫೇರ್ ಪ್ರೈಸ್ ಶಾಪ್ಸು ಈಗ ಬೆಂಗಳೂರು ಡಿ ಸಿ ಅವರು ನಮ್ಮ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ಸುರೇಶ್ ಅವರು ಹೇಳಿದ್ದಕ್ಕೆ ಮಾಡಿಕೊಟ್ಟಿದ್ದಾರೆ. ಅದರಿಂದನೇ ಈಗ 5 ಲಕ್ಷ ರೂಪಾಯಿ ನಮಗೆ ಈ ವರ್ಷದಿಂದ ಲಾಭ ಬರ್ತಾಯಿದೆ. 1.5 ಕೋಟಿ BDCC ಬ್ಯಾಂಕ್ದು ಮತ್ತು ಬೇರೆ ಬೇರೆ ಸಾಲಗಳೆಲ್ಲ ಇದ್ವು, ಅವೆಲ್ಲ ತೀರಿಸಿದ್ದೀವಿ. ಈಗ ಸಂಘದಲ್ಲಿ ಯಾವುದೇ ಸಾಲ ಇಲ್ಲ ನಮಗೆ. ಈಗ ಮುಂದೆ ನಾವು ಈ ಅನೇಕ ಅನೇಕ ಜನದ ಹತ್ರ ಡೆಪಾಸಿಟ್ ಕೊಂಡು ಪಿಗ್ಮಿ ಫೈನಾನ್ಸ್ ಎಲ್ಲ ಮಾಡಿ ಮತ್ತು ಈ ಸ್ಟ್ಯಾಂಪ್ಡು ಎಲ್ಲ ಪೇಪರ್ಸ್ ಎಲ್ಲ ಮಾರಾಟ ಮಾಡಿ ಸುಸಜ್ಜಿತವಾದ ಕಟ್ಟಡ ಮತ್ತು ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಮಾಡಬೇಕು ಅಂತಿದೆ. ಅವೆಲ್ಲ ಮಾಡಿ ಈ ಸಂಘದ ಆರ್ಥಿಕ ಅಭಿವೃದ್ಧಿ ಮಾಡ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. 120 ವರ್ಷ ಇತಿಹಾಸ ಇತ್ತು. ಆದರೆ ಕಾರಣಾಂತರದಿಂದ ಹಿಂದೆ ನಡೆಸಿದವರು ಇದನ್ನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ದಿರೋನೋ ಇಲ್ಲ ಆಸಕ್ತಿ ಇಲ್ದಿರೋನೋ ಬಿಟ್ಬಿಟ್ಟಿದ್ದಾರೆ. ಈಗ ಎಲ್ಲರೂ ಸೇರಿ ನಮಗೆ ಕಟ್ಟಿದ್ದಾರೆ. ನಾವು ಈಗ ನಮಗಿರೋ ಒಂದು ಸಹಕಾರಿ ತತ್ವದ ಅಡಿಯಲ್ಲಿ ಮತ್ತು ಇನ್ಫ್ಲೂಯೆನ್ಸ್ನಲ್ಲಿ ಇದನ್ನು CSR ಫಂಡು ಮತ್ತು ನಬಾರ್ಡ್ ದುಡ್ಡು, NCDC ದುಡ್ಡು, NDDBದು ಎಲ್ಲ ತಂದು ಇದನ್ನು BDCC ಬ್ಯಾಂಕ್ ಅವರ ಒಂದು ಆರ್ಥಿಕ ಸಹಾಯನ ಪಡೆದುಕೊಂಡು ಆರ್ಥಿಕವಾಗಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕಾಚನಹಳ್ಳಿ ಸೊಸೈಟಿ ಪರವಾಗ ಅಧ್ಯಕ್ಷರು ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹೋರಾಟ ಮಾಡ್ತಾವ್ರೆ. ಅದೇ ಈ ಸತಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾಯಿದ್ದೀರಿ. ಈ ಸತಿ ಜನವರಿ ಕಳೆದ ಮೇಲೆ ಬಿಲ್ಡಿಂಗು ಕಟ್ತೀರಿ. ಎಲ್ಲ ಸದಸ್ಯರುಗಳು ಒಳ್ಳೆಯ ತಂದಾಗ ನಡೆಸ್ಕೊಂಡು ಹೋದ್ರೆ ಸೋಮಶೇಖರ್ ರೆಡ್ಡಿ ಸಾರು ನಮಗೆ ಒಳ್ಳೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡಿಕೊಂಡು ಹೋಗ್ತೀರಿ. ವಾರ್ಷಿಕ ಮಹಾಸಭೆಗೆ 24-25ನೇ ಸಾಲಿನ ವಾರ್ಷಿಕ ಮಹಾಸಭೆನ ಒಂದು 22ನೇ ತಾರೀಕಿಗೆ ಕರೆದಿದ್ರಿ. ಆದರೆ ಹೆಚ್ಚಿಗೆ ಹೇಳಬೇಕು ಅಂದರೆ ಈ ಒಂದು ಮಹಾಸಭೆಗೆ ಎಲ್ಲ ನಿರ್ದೇಶಕರು ಹಾಜರಾಗಿದ್ದು ಕಳಕಳಿಯಾಗಿ ಒಂದು ಸಭೆ ನಡೆಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೃತ್ಪೂರ್ವಕವಾಗಿ ಒಳ್ಳೆಯ ಸಂಘ ಅಭಿವೃದ್ಧಿ ಆಗುತ್ತದೆ ಅಂತೇಳಿ ನನ್ನ ಮನಸ್ಸು ಸಂತೋಷ ಪಡ್ತಾ ಇದೆ. ಈ ಒಂದು ಸಭೆಗೆ ಎಲ್ಲ ಬಂದಿರತಕ್ಕಂಥವರೆಲ್ಲರಿಗೂ ಅಭಿನಂದನೆ.